नाम क्या रे? सीना। सीना? क्या नाम रे सीना? क्या देखता है? पैसा किधर? ಇದೆಲ್ಲ ಒರಿಜಿನಲ್? ये अच्छा आइटम रहे, क्या बात करता रहे? लेके जाओ लेके जाओ। क्या हिंदी नहीं आता तुमको? बोल बोल बोल। लेके जा लेके जा। ಕನ್ನಡದಲ್ಲಿ ಮಾತಾಡೋ। कन्नड़ा? क्या कन्नड़ा रे? आता नहीं हमको। ಕನ್ನಡ ಕನ್ನಡ ಕನ್ನಡದಲ್ಲಿ ಮಾತಾಡೋ। क्या कन्नड़ा? हिंदी में बोल। ಕನ್ನಡನೇ ಬರಲ್ಲ ಅಂದ್ಮೇಲೆ ಈ ಕರ್ನಾಟಕದ ಭೂಮಿ ಮೇಲೆ ಯಾಕೋ ನಿಂತಿದ್ಯಾ? क्या कर दिया तूने? उसने मार दिया। ಗನ್ ಚೆಕ್ ಮಾಡ್ತಿದ್ದೀನೋ? ನಾಳೆನೆ ನಿನಗೆ ಒಪ್ಪಿಸ್ತೀನಪ್ಪ. ಚೀನಾ ಹೋಗಿದ್ದಾನೆ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋತೀಯ? ಆಮೇಲೆ ಮಾತಾಡ್ತೀನಿ. ಥ್ಯಾಂಕ್ಸ್ ಚೀನಾ. ನೀನ್ ಈ ಡೀಲ್ ಒಪ್ಕೊಂಡ್ರೆ ಅದು ಯಾವತ್ತೂ ಫೇಲ್ ಆಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಬರೀ ಥ್ಯಾಂಕ್ಸ್ ಸಾಕಾಗಲ್ಲ ಚಕ್ಕ, ನನಗ್ ಬರ್ಬೇಕಾಗಿರೋ ದುಡ್ಡು ಬರ್ಲೇಬೇಕಲ್ವಾ? ಯೋಚನೆ ಮಾಡಬೇಡ, ನಿನ್ ಪಾಲ್ ನಿನಗೆ ಸಿಕ್ಕೇ ಸಿಗುತ್ತೆ. ತಗೋ ನೀನ್ ದುಡ್ಡು. ಮತ್ತೇನಾದ್ರೂ ಇದ್ರೆ ನಾನು ಹೇಳ್ತೀನಿ. ಇವನ್ ಕಣೋ ಬಂಟ ಗಂಡಸು ಅಂದ್ರೆ. ಅಣ್ಣ ಮತ್ ನೀವಣ್ಣ? ಈ ಪ್ರಾಪರ್ಟಿ ಸೇರ್ಬೇಕಾಗಿರೋದು ನನ್ಗೆ. ಈ ಪ್ರಾಪರ್ಟಿ ಡೀಲ್ ಮಾಡಿರೋದು ನಾನು. ನಿಂಗೆ ಹೆಂಗ್ ಸೇರುತ್ತೆ? ಈ ಪ್ರಾಪರ್ಟಿ ಡೀಲ್ ಕೊಟ್ಟಿರೋದು ಯಾರು ಗೊತ್ತಾ? ಸೀನಿನ್ಗೆ. ನೋಡೋಣ ಬಿಡು. ಆಯ್ತು ನೋಡೋಣ ಬಿಡು. ಸರಿ ಆಯ್ ಏನಪ್ಪ? ಓ ಇವನು ಬೇರೆ ಬಂದ. ಓ ಇವಳು ಇಲ್ಲೇ ಇಳಿತಾಳೆ ಅನ್ಸುತ್ತೆ. ಮಗ ಇದೆ ಹೋಗೋಣ. ಹೈ ನಾಚಿಕ ನೋಡಪ್ಪ ಅವ್ರಿಗೆ. ಹೋಗೋ. ಹೇಯ್ ಕೂತ್ಕೊಳ್ಳೋ. ಅವನೇನಾದ್ರೂ ಆ ಸೈಟಲ್ಲಿ ಕಾಲಿಟ್ರ ಅವನ್ನ ಅಲ್ಲೇ ಜೀವಂತವಾಗಿ ಗೊತ್ತಾಕ್ಬಿಡು. ಆ ಸೀನ್ ಹತ್ರ ಬಂದಿದ್ದೀನಿ, ಇಡ್ಲಾ ಫೋನು. ನನ್ನ ಮಗ ಒಳ್ಳೆ ಕಾಡ್ ಅಂದಿದ್ದಂಗ ನನ್ನ ಮಗ. ಹಂಗೆ ಅವನಲ್ಲಿ ಸೀನೇನ್ ನೋಡ್ಬೇಕು. ಹಲೋ, ಸ್ವಲ್ಪ ವೆಯ್ಟ್ ಮಾಡ್ಬೇಕಮ್ಮ. ಹೇಳು. ನಾನೊಂದು ಪ್ರಾಪರ್ಟಿ ತಗೋಬೇಕು ಅಂತಿದ್ದೀನಿ. ಬೇರೊಬ್ಬ ಡೀಲರ್ ಕಣ್ಣಿದೆ, ಅವನಿಗೂ ನನಗೂ ಒಂದ್ಸಲಿ ಕ್ಲಾಶ್ ಆಗಿದೆ. ಅದರಿಂದ ನನಗೆ ತುಂಬಾ ಲಾಭ ಇದೆ. ನೀನು ಅವನ್ನ ಎತ್ತಬೇಕು. 20 ಲಕ್ಷ ನಾನು ಕೊಡ್ತೀನಿ, ತಗೋ ಅಡ್ವಾನ್ಸ್. ಹಲೋ ಸೀನಾ, ನಿನ್ನ ಎದುರುಗಡೆ ಕೂತಿದ್ದಾನಲ್ಲ, ಅವ್ನು ಹೇಳ್ತಿರೋದು ನನ್ ಬಗ್ಗೆನೆ. ಅವ್ನು ನಿನ್ಗೆ 20 ಲಕ್ಷ ಕೊಟ್ಟಿದ್ದಾನಲ್ಲ, ನಾನ್ 40 ಲಕ್ಷ ಕೊಡ್ತೀನಿ. ಅವನ ಎತ್ಬಿಡು. ದುಡ್ಡಿಲ್ದೆ ಯಾವ ಕೆಲ್ಸನೂ ಮಾಡಲ್ಲ. ಇಡೋ ಫೋನು. ನನಗ್ ಗೊತ್ತು ನೀನ್ ದುಡ್ಡಿಲ್ದೆ ಯಾವ ಕೆಲ್ಸನೂ ಮಾಡಲ್ಲ ಅಂತ. ನಿಮ್ ಹುಡುಗನ ಹತ್ರ ಕೊಟ್ಟಿದ್ದೀನಿ, ನೋಡು. ಸರಿ, ಅವನ್ ಸತ್ತ ಬಿಡು. ಯಾರು ಗುರು? ಯಾರು ಸತ್ತೋದ್ರು? ಇನ್ಯಾರೋ ಸಾಯೋದು? ನೀನೆ.
ನನ್ ಮಕ್ಕಳ ಕ್ರೇಜಿ ಬರೋ ಟೈಮ್ ಆಯ್ತು, ಕೈ ಕೊಟ್ಕೊಂಡು ನಿಂತ್ಕೊಡ್ರಲ್ಲೇ. ಅಣ್ಣ ಕಾರ್ ತರ್ಲಣ್ಣ? ಕಾರಲ್ಲ ಇದೆ. ಏಯ್ ಸುಮ್ನಿರಲ್ಲ ಅಣ್ಣ, ನೀವೇ ಅಣ್ಣ. ಲೇ ಕಾರ್ ಬೇಡ, ಆಟೋ ಕರ್ಸಲು. ಅಣ್ಣ ನೀವೆಲ್ಲ ಯಾಕಣ್ಣ ಆಟೋದಲ್ಲಿ ಹೋಗ್ತೀರಾ? ಅಣ್ಣ ನೀವ್ ದಾನಣ್ಣ, ಕಾರಲ್ಲೇ ಓಡಾಡ್ಬೇಕಣ್ಣ. ಜುಟು ಕಾರಲ್ಲಿ ಹೋಗೋದು ಡೇಂಜರ್. ಹೆಂಗಣ್ಣ? ನಾನು ಎಂತೆಂತ ಮರ್ಡರ್ ಮಾಡಿದೀನಿ ಗೊತ್ತೇನೋ? ಗೊತ್ತಿಲ್ಲ. ಎಂತೆಂತ ತಲೆಗಳನ್ನ ಉರುಳಿಸಿದ್ದೇನು ಗೊತ್ತೇನೋ? ಗೊತ್ತಿಲ್ಲ. ನಾನೇನಾದ್ರೂ ಕಾರಲ್ಲಿ ಹೋದ್ರೆ ಆ ಕಡೆಯಿಂದ ಒಂದ್ ಬೈಕು, ಈ ಕಡೆಯಿಂದ ಒಂದ್ ಬೈಕು ಮಧ್ಯದಲ್ಲಿ ಹಾಕೊಂಡು ಡನ 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 ಅಂತ ಎಗಿಸ್ಬಿಡ್ತಾರ. ಕೆಳಗಡೆ ಬಾಂಬ್ ಬಿಟ್ಟು ಕ್ಯಾನನ್ ಬ್ಲಾಸ್ಟ್ ಮಾಡ್ಬಿಡ್ತಾರೆ. ಅದಕ್ಕೆ ನಾನು ಕಾರಲ್ಲಿ ಹೋಗಲ್ಲ. ನೀವು ದೊಡ್ಡ ಡಾನಣ್ಣ. ಅದು ಇಡೀ ಕರ್ನಾಟಕಕ್ಕೆ ಗೊತ್ತು ಬಿಡ. ಹೋಗಲೇ ಆಟೋ ಕರೀರ, ಹೋಗೋ. ಅಣ್ಣ ಆಟೋ ನಂದೇ ಐತೆ ಅಣ್ಣ. ಆಟೋ ನಿಂದೆ ಇಟ್ಕೊಂಡು ಇಷ್ಟೊತ್ತೇನು ಗೆನ್ಸ್ ಕೆರಿತಾ ಇದ್ದ? ಹೋಗ್ಬಿಡ್ರಿ ನಮ್ಗೆ. ಹೌದು, ಆಟೋ ಕರ್ಕೊಂಬರ್ರಿ. ಮತ್ತಿನ್ನೇನು ಸಮಾಚಾರ? ನಮ್ಮನ್ ಕಂಡ್ರೆ ಎಲ್ರಿಗೂ ಹೆದರಿಕೆ ಇದೆ ತಾನೆ? ಬರ್ರಿ ಬರ್ರಿ ಬರ್ರಿ. ನಡಿ, ನಡಿ, ನಡಿ. Right. Dawn. Hey Dawn. That's the Boston thing on the dawn. Hey Dawn. Hey Dawn. ನಿಲ್ಸಿ ಹೆಣ್ಮಗು ಕಣಲ್ಲಿ. ಎಂಜಿ ರೋಡ್ ಬರ್ತೀರಾ? ಚೈನು, ಬ್ರೇಸ್ಲೆಟ್, ಉಂಗ್ರ ಎಲ್ಲ ಹಾಕೊಂಡಿದ್ದಾನೆ ಅಂತಂದ್ರೆ ದೊಡ್ಡ ಕುಳಾನೇ ಇರ್ಬೇಕು. ಆಟೋ ಅಣ್ಣಂಗ್ ಮಾತ್ರ ಅಕ್ಕ, ಪ್ಯಾಸೆಂಜರ್ಗಲ್ಲ ಅಕ್ಕ. ಏಯ್ ಬರ್ಲಿ ಬಿಡಲೇ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಆಯ್ತು ಕೂತ್ಕೊಳ್ಳಿ. ಪುಂಗ, ನಾವು ಅಲ್ಲಿಂದ ದೇವಸ್ಥಾನಕ್ಕೆ ಹೋದ್ರೆ ಸುಮಾರು ಮಕ್ಕಳು ಮಲ್ಗಿರ್ತಾರೆ. ನಾವು ಧಾರಾಳವಾಗಿ ಕಿಡ್ನಾಪ್ ಮಾಡ್ಬೋದು. ಅಲ್ಲಿ ಸುಮಾರು ಜನ ಪೊಲೀಸ್ ಇರ್ತಾರೆ, ರಾತ್ರಿ ಹೊತ್ತು ಕಾವಲಿರುತ್ತೆ. ಅಲ್ಲಿ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಪೊಲೀಸ್ನವರು 1 ಗಂಟೆ ಮೇಲೆ ಓಡಾಡಲ್ಲ. ನಾವು 1 ಗಂಟೆಗೆ ಹೋಗೋಣ, ಯಾವ ಪ್ರಾಬ್ಲಮ್ ಇರಲ್ಲ. ನಾವ್ 1 ಗಂಟೆ ಮೇಲೆ ಹೋಗೋಣ. ಸೀನಾ, ಆ ಏರಿಯಾಗಿ ಇವತ್ತು ರೌಂಡ್ಸ್ ಮಾಡ್ಲೇಬೇಕು. ಸೀನಾ 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 ಏನ್ ಸೀನಾ, ಯಾವ ಡೀಲ್ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ? ಮರಿ ನಿಂದ ಯಾವಾಗ್ಲೂ ಇದ್ದಿದ್ ಕತೆನೆ, ಬಂದಿದ್ ವಿಷಯ ಹೇಳು. ಏಯ್ ನೋಡು ಸೀನಾ, ನನ್ನ ತಮ್ಮ ಜೈಲಿಂದ ತಪ್ಪಿಸ್ಕೊಂಡು ಬಂದಿದ್ದಾನೆ. ಪೊಲೀಸರು ಅವನ್ನ ಹುಡುಕ್ತಾ ಇದ್ದಾರೆ. ಹೇ, ಅದಕ್ಕೆ ನಾನೇನ್ ಮಾಡ್ಬೇಕು? ನೋಡು ಸೀನಾ, ಆ ಜಡ್ಜ್ ರಾಮಯ್ಯ ಇದ್ದಾನಲ್ಲ, ಅವನಿಗೆ ಶಿಕ್ಷೆ ಕೊಟ್ಟಿರೋದು. ಅವನ್ನ ಎತ್ತು ಬಿಡು. ಅದೇನ್ ಕೇಳ್ತೀಯ ಕೇಳು, ನಾನು ಕೊಡೋಕ್ ಸಿದ್ಧವಾಗಿದ್ದೀನಿ. ನಿನ್ ತಮ್ಮ ಏನ್ ಮಾಡ್ದ? ಅಯ್ಯೋ, ಅದು ಯಾವ್ದೋ ಒಂದು ಹಳೆ ಕತೆನಪ್ಪ. ಇವನ್ ಯಾವ್ದೋ ಒಂದು ಹುಡುಗಿನ ರೇಪ್ ಮಾಡಿಬಿಟ್ಟವನೆ, ಅದಕ್ಕೆ ಅವನಿಗೆ ಶಿಕ್ಷೆ ಕೊಟ್ಟವ್ರೆ. ಇವನ್ ತಪ್ಪಿಸ್ಕೊಂಡು ಓಡಿ ಬಂದವನೆ. ನಿನ್ ತಮ್ಮ ರೇಪ್ ಮಾಡ್ದ, ಅದಕ್ಕೆ ಆ ಜಡ್ಜು ಶಿಕ್ಷೆ ಕೊಟ್ಟವನೆ. ಆ ಶಿಕ್ಷೆ ಅನ್ಭವಿಸ್ದೆ ನಿನ್ ತಮ್ಮ ತಪ್ಪಿಸ್ಕೊಂಡ್ ಬಂದವನೆ. ಅನ್ಭವಿಸ್ಲಿ ಬಿಡು. ಏ ಸೀನಾ 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 ಸೀನಾ, ಹಾಗೆಲ್ಲ ಹೇಳ್ಬೇಡಪ್ಪ. ಇದು ಒಂದು ಡೀಲ್ ಮಾಡಿಕೊಟ್ಬಿಡು. ನಿನಗೆ ಎಷ್ಟು ಬೇಕೋ ನಾನು ಕೊಡ್ತೀನಿ. ಆಗಲ್ಲ ಜಕ್ಕ, ಈ ತರ ಡೀಲ್ನ ನಾನು ಒಪ್ಕೊಳ್ಳಲ್ಲ. ಅವನಿಗೆ ಸರೆಂಡರ್ ಆಗಕ್ಕೆ ಹೇಳ್ಬಿಡು. ಯೋ ಥು, ಇದನ್ನ ಕೇಳಕ್ ನಾನು ನಿನ್ನ ಹತ್ರ ಬರ್ಬೇಕಾ? ಇಡೀ ಬೆಂಗಳೂರು ನೀನು ಒಬ್ಬನ ದಾದ, ನೀನು ಒಬ್ಬನ ಡೊಣ್ಣೆ ನಾಯಕ. ಯೋ, ನಿನ್ನಂತ ಹೆಚ್ಚನ ಬೇಕು ನನಗೆ. ಏ, ಈ ಜಕ್ಕ ಮನಸ್ಸು ಮಾಡಿದ್ರೆ 1 to 2 ಕೊಟ್ಟು ನನ್ನ ತಮ್ಮನ್ನ ಬಿಡಿಸ್ಕೊಂಡು ಬರೋ ಯೋಗ್ಯತೆ ಇದೆ ನನಗೆ. ನೀನ್ ಯಾವನೇ ಹೇಳಕ್ಕೆ? ಹೋಗಯ್ಯೋ. ಏ ಜಕ್ಕ, ಈ ಬೆಂಗಳೂರಲ್ಲಿ ಈ ಸೀನಾ ಬಿಟ್ಟಿ ಡೀಲ್ನ ಯಾವನು ಒಪ್ಕೊಳ್ಳಲ್ಲ ಅಂತ ನಿನಗ್ ಚೆನ್ನಾಗ್ ಗೊತ್ತು. ಏನ್ ಗುರಾಯಿಸ್ತಿದ್ಯಾ? ನಿನ್ನ ಬಿಡಲ್ಲ ಕಣೋ. ನಾನು ಯಾರು ಅಂತ ನಿನಗೆ ತೋರಿಸ್ತೀನಿ. ಈ ಜಗ್ಗ ಯಾರು ಅಂತ. ಜಾಗ ಖಾಲಿ ಮಾಡು.
ಆರ್ತಿ ತಗೊಳ್ರಿ. ಪರಿಸರ ಎದ್ಲೇನೆ ಈಗ ಹೋಗಿ ಎಬ್ಬಿಸ್ತೀನಿ. ಪರಿಸರ ಹೇಳಮ್ಮ. ನಾನಿನ್ನೂ ಮಲ್ಕೋಬೇಕು. ಹೋಗಮ್ಮ, ಡಿಸ್ಟರ್ಬ್ ಮಾಡ್ಬೇಡ. ಹೇಳಮ್ಮ, ಆರ್ತಿನ ಹಾಗೆಲ್ಲ ಬೇಡ ಅನ್ಬಾರ್ದು. ಹೇಳು, ಎದ್ಬಿಟ್ಟು ತಗೋ ತಗೋ. ಸರಿ ಸರಿ, ಎದ್ದು ಬಾ ಕೆಳಗಡೆ, ಅಪ್ಪ ಕರೀತಾ ಇದ್ದಾರೆ. ಎಬ್ಬಿಸ್ತೇನೆ ಪಾರ್ವತಿ. ಹಾ, ಈಗ ಎಬ್ಸಿದ್ದೀನಿ, ಬರ್ತಾಳಿರಿ. ನಿಮಗಂತೂ ಎಲ್ಲದಕ್ಕೂ ಅವಸರಾನೆ. ನಾನೆಲ್ಲ ಅವಸರ ಮಾಡದ್ನೆ. ಮತ್ತೆ ನೀವು ಅವಸರ ಮಾಡಿದಕ್ಕೆ ನನ್ನ 7ನೇ ಕ್ಲಾಸ್ಗೆ ಮದ್ವೆ ಮಾಡ್ಕೊಟ್ಟಿದ್ದು. ಅದು ಆವಾಗ, ಆಗಿನ ಕಾಲ ಹಾಗಿತ್ತು. ಮಮ್ಮಿ, ನಾನ್ ರೆಡಿ. ತಿಂಡಿ ರೆಡಿ ಮಾಡಮ್ಮ. ಯಾರ್ ನೀವು? ನಿಮ್ಮಪ್ಪನ ಪಾಲಿಗೆ ಅಮ್ಮ. ಎಲ್ಲಿ ನಿಮ್ಮಪ್ಪ? ಅಯ್ಯೋ, ಯಾರ್ ನೀವು? ಯಾಕೆ ಬಂದಿದ್ದೀರಾ? ಬಿಟ್ಬಿಡಿ ಅವ್ರನ್ನ. ಯಾರಪ್ಪ ನೀನು? ನನ್ ಯಾಕೆ ಸಾಯಿಸೋಕ್ ಬಂದಿದ್ಯಾ? ನಾನು ಯಾರು ಅಂತ ನಿನಗೆ ಆಮೇಲೆ ಹೇಳ್ತೀನಿ. ಮೊದಲು ನಿನ್ನ ಕಳಿಸ್ತೀನಿ. ಯಾರಪ್ಪ ನೀನು? ನಾನ್ ಯಾರು ಅನ್ನೋದು ಬೇಡ ಸರ್. ನೀವು ಒಳ್ಳೆಯವರು, ಉಳಿಬೇಕು. ಅವನು ಕೆಟ್ಟವನು. ನಮ್ಮಪ್ಪನ್ ಕಾಪಾಡಿದಕ್ಕೆ ತುಂಬಾ ಥ್ಯಾಂಕ್ಸ್. ಮಂಡ ಯಾರಂತ ಗೊತ್ತಿಲ್ಲ ನಿನ್ಗೆ? ಗೊತ್ತಿಲ್ಲ. ಸಾಲೆ ಗೊತ್ತಿಲ್ಲ ನಿನ್ಗೆ? ಬಾ ತೋರಿಸ್ತೀನಿ. ನಡೆಯ ನಡೆಯ. ಬಿಡಿ ನನ್ನ, ಬಿಡಿ. ಯಾರು ನೀವು? ಕೂತ್ಕೊಳ್ಳ ಕೂತ್ಕೊಳ್ಳ. ಮಂಡ ಯಾರಂತ ಗೊತ್ತಿಲ್ಲ ನಿನ್ಗೆ? ತೋರಿಸ್ತೀನಿ. ಬಿಡಿ ನನ್ನ. ನನಗ್ ಬರ್ಬೇಕಾಗಿರೋ ಶೇರು ಯಾಕೆ ಕೊಟ್ಟಿಲ್ಲ? ನಮ್ಮ ಏರಿಯಾಗೆ ಸಂಬಂಧಪಟ್ಟಂಗೆ ಸೀನಿಂಗ್ ಶೇರ್ ಕೊಟ್ಟಿದ್ದೀನಿ. ನೀನ್ ಪ್ರಾಪರ್ಟಿ ತಗೊಂಡಿರೋದು ನನ್ನ ಏರಿಯಾದಲ್ಲೇ ತಾನೆ? ನೀನು ನನಗೆ ತಾನೇ ಸೇರಿ ಕೊಡ್ಬೇಕು. ಹೇಳಪ್ಪ. ರತೆ, ಸೂಪರ್ ಡಾರ್ಲಿಂಗ್ ನೀನು. ಹಲೋ ಬಾಬು, ಸೀನಾ ಜಕ್ಕಣ್ಣ ನೆತ್ಬಿಟ್ಟ ಬಾಬು. ಮಂಡ ಜಕ್ಕಣ್ಣ ಎತ್ಬಿಟ್ರಂತೆ. ನೀನು ನಮ್ಮ ಅಣ್ಣ ಚಿಕ್ಕಣ್ಣ ಎತ್ಬಿಟ್ರ? ಯಾರೋ ಯಾರೋ ಅವನು? ಸೀನಾ ಸೀನಾ ಮಂಡ. ಜಗಣ ಇಡೀ ಬೆಂಗಳೂರು ಆಗ್ತಿದ್ದ ನಮ್ಮಣ್ಣ ಜಗಣ್ಣನ ಜುಟ್ಟು 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 ಹುಡುಗ ನಮ್ಮಣ್ಣನ ಎತ್ಬಿಟ್ಟ. ಜಗಣ ರತಿ, ಯಾರೇ ಯಾರೇ ಸೀನಾದವನು? ಅಣ್ಣ, ಹೆಂಗ್ ಮನ್ಗಿದ್ಯಣ್ಣ? ಅಯ್ಯೋ ಕರ್ಮ, ನೋಡ್ರು ಅಣ್ಣನ್ ಹೆಂಗ್ ಮಾಡ್ಬಿಟ್ರಲ್ಲ. ನನ್ ಕಾಲ್ ಬೆಂಕಿ ಇಳಿಸ್ಕೊಳಂಗ ಆಗ್ಬಿಟ್ಟು. ಬೆಂಗಳೂರಿಗೆ ಡಾಲಾಗಿದ್ದೀನ, ಇಡೀ ಬೆಂಗಳೂರು ಡಾಲಾಗಿದ್ದೀನ. ಇವತ್ತು ಇವತ್ತು ಬೆಂಗಳೂರು ಹೆಂಗ್ ಮಾಡ್ಬಿಟ್ಟು ನನ್ ಮಗ ಯಾರು?
ಉಳ್ಸಲ್ಲ ಕತ್ತರಿ ಸಾಕ್ಬಿಡ್ತೀನಿ ಅಣ್ಣ ಬಿಡ ನಮ್ಮ ಅಣ್ಣನ ಹತ್ರ ಹೋಗ್ತೀನಿ ಬಿಡ ಹಲೋ ಅವತ್ ನೈಟ್ ನಾನೇ ಹೇಳಿದ್ದು ಗೊತ್ತಾ ಏನು? ಯಾವಾಗ ನನ್ನ ಕತೆ ಅದು ನಾನು ಹೇಳಿದ್ದು ಗೊತ್ತಾ ಬಲ್ ನನ್ ಮಗ ನೀನು ಹೆಂಗೆ ನಾವು ಸಿನಾ ಕೈ ಕೊಡಿಲೆ ಹೆಂಗೆ ನನ್ನ ಕತೆ ಅಮ್ಮ ಅದು ನಾವ್ ಹೇಳಿದ್ದು. ನೋಡಿ ನಾನ್ ಪರಿಸರ ಅಂತ ನಿಮಗ್ ಥ್ಯಾಂಕ್ಸ್ ಹೇಳಕ್ ಬಂದೆ. ಥ್ಯಾಂಕ್ಸಾ? ಯಾರ್ ನೀನು? ಅದೇ ಅವತ್ತು ನಮ್ಮ ಮನೆಗ್ ಬಂದು ನಮ್ಮ ಅಪ್ಪನ್ ಕಾಪಾಡಿದ್ರಲ್ಲ. ಓ ನೀನು ಅವ್ರ ಮಗಳ? ಅದಕ್ಕೆ ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ. ಪರವಾಗಿಲ್ಲ, ಹೇಳಾಯ್ತಲ್ಲ, ಹೊರಡು. ಎಲ್ ಹೇಳಾಯ್ತು? ನಾನ್ ನಿಮ್ಗೆ ಡಿಫ್ರೆಂಟ್ ಆಗಿ ಥ್ಯಾಂಕ್ಸ್ ಹೇಳ್ಬೇಕು. ಹಲೋ ಸಿಸ್ಟರ್, ಡಿಫ್ರೆಂಟಾ ಅದೇಂಗಮ್ಮ? ಎಲ್ರು ಕೈಯಿಂದ ಥ್ಯಾಂಕ್ಸ್ ಹೇಳ್ತಾರೆ, ಇನ್ ಕೆಲವ್ರು ಬಾಯಿಂದ ಥ್ಯಾಂಕ್ಸ್ ಹೇಳ್ತಾರೆ. ನಾನ್ ಥ್ಯಾಂಕ್ಸ್ ಹೇಳೋ ಸ್ಟೈಲೇ ಬೇರೆ. ಹೌದೌದು, ನಮ್ಮ ಅಕ್ಕ ಡಿಫ್ರೆಂಟ್, ವೆರಿ ವೆರಿ. ನೀನು ಡಿಫ್ರೆಂಟ್ ತಿನ್ನೋದ್ರಲ್ಲಿ. ನೀವೆಲ್ಲ ಸುಮ್ನೆ ಇರಿ. ನೀವ್ ಹೇಳಿ ಮೇಲೆ ಆತರ ಗುರಾಯಿಸ್ಬೇಡಿ. ನಾನ್ ನಿಮ್ಗೊಂದ್ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗ್ಬಿಡ್ತೀನಿ. ಹೌದೌದು, ಹೇಳ್ಬಿಟ್ಟು ಹೊರಟಾಯ್ತಾಳೆ. ಲೋ ಸೀನಾ, ಇವಳಿನ ಬಿಡಲ್ಲ ಅನ್ಸುತ್ತೆ, ಎದ್ದೇಳು. ಹೇಳ ಹೇಳು. ಸಿನಾ, ಕಿಟ್ಟಿ, ಪುಂಗ, ನಡಿರೋ ಹೋಗೋಣ. ಹಲೋ ಥ್ಯಾಂಕ್ಸ್ ನಾನು ನಾಳೆ ಹೇಳು. ಹೇಳ್ರೋ, ಯಾರು ನೀವೆಲ್ಲ? ಮಂಡ ಯಾರು ಅಂತ ಗೊತ್ತಾ ನಿನ್ಗೆ? ಯಾವನವನು ಮಂಡ? ಪಟಾಕಿ ಬಾಂಬೆ ಮಂಡ್ಯ ಜೊತೆ ಹಾಕತ್ತೀನಿ, ಪೊಲೀಸಿ ಪಟಾಕಿ ಬ್ಲಾಕ್ ವಿಚಾರಿಸ್ರ. ಸರ್ ಮೀಟಿಂಗ್ ಟೈಮ್ ಸರ್. ನೋಡಿ, ನಿಮ್ಗಳಿಗೆ ಇತ್ತೀಚೆಗೆ ಕೆಲ್ಸದ ಮೇಲೆ ಜವಾಬ್ದಾರಿ ಕಡಿಮೆ ಆಗ್ತಾ ಇದೆ.
ಸೀರಿಯಸ್ ಆಗಿ ಒಬ್ರಾದ್ರೂ ಡ್ಯೂಟಿ ಮಾಡ್ತಾ ಇದ್ದೀರಾ? ದಿನೇ ದಿನೇ ದೊಡ್ಡ ದೊಡ್ಡ ರೌಡಿಗಳು ಮರ್ಡರ್ ಆಗ್ತಾ ಇದೆ. ಯಾರು ಮಾಡಿದ್ರು ಏನು ಅಂತ ಯಾರಾದ್ರೂ ಒಬ್ರಾದ್ರೂ ಇನ್ಸ್ಪೆಕ್ಷನ್ ಮಾಡಿದಿರಾ? ಸರ್ ಇನ್ಸ್ಪೆಕ್ಷನ್ ಹೋದ್ವಿ, ಆದ್ರೆ ಅಲ್ಲಿ ಯಾರು ಸಾಕ್ಷಿಗಳೇ ಇಲ್ಲ ಸರ್. ಸರ್ ಆದ್ರೆ ಜಕ್ಕನ್ ತಮ್ಮ ಮಂಡ ತನ್ನ ಅಣ್ಣನ ಸಾವಿಗೆ ಸೀನನೇ ಕಾರಣ ಅಂತ ಹೇಳ್ತಾನೆ ಸರ್. ಸೀನಾ? ಅವನ್ ಯಾರು? ಸೀನಾ ಅಂದ್ರೆ ದೊಡ್ಡ ಡಾನ್ ಏನಲ್ಲ ಸರ್. ಆದ್ರೆ ದುಡ್ಡು ಕೊಟ್ರೆ ದೊಡ್ಡ ಡಾನ್ ಅನ್ಬೇಕಾದ್ರೆ ಎತ್ತಾನೆ. ದುಡ್ಡಿಲ್ದೆ ಅವನ್ ಯಾವ ಕೆಲ್ಸನೂ ಮಾಡೋನಲ್ಲ ಸರ್. ಸೀನನ್ ಜೊತೆ 4 ಜನ ಹುಡುಗರಿದ್ದಾರೆ ಅನ್ನೋದನ್ ಬಿಟ್ರೆ ಅವನ್ ಮನೆ ಮಠ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ ಸರ್. ಅಷ್ಟೇ ಅಲ್ಲ ಸರ್, ಜಕ್ಕುನ ಕೊಲೆ ಮಾಡಿರೋದು ಸೀನನೇ ಅಂತ ಅನುಮಾನ ಬಂದ್ರು ಸರಿಯಾದ ಯಾವುದೇ ಸಾಕ್ಷಿ ಆಧಾರಗಳಿಲ್ಲ ಸರ್. ಐ ಸಿ. ಅದಾಗಿರ್ಲಿ, ಇತ್ತೀಚೆಗೆ ಬೆಂಗಳೂರಿನಲ್ಲಿ ಚಿಕ್ಕ ಮಕ್ಳು ಕಿಡ್ನಾಪ್ಗಳು ನಡೀತಾ ಇದೆ. ಕಿಡ್ನಾಪ್ನ ಮಾಡ್ತಾ ಇರೋರು ಬೆಂಗಳೂರಿನವರು ಅಥವಾ ಹೊರಗ್ನವರು ಅಂತ ಗೊತ್ತಾಗ್ತಾ ಇಲ್ಲ. ಐ ಥಿಂಕ್ ಹೊರಗ್ನವ್ರು ಇರ್ಬೇಕು ಸರ್. ಕಣ್ಣು ಕಿಡ್ನಿ ತೆಗೆದು ಮಾರಾಟ ಮಾಡೋಕ್ಕೋಸ್ಕರ ಮಕ್ಕಳನ್ನ ಕಿಡ್ನಾಪ್ ಮಾಡ್ತಿರ್ಬೇಕು. ಯು ಆರ್ ರೈಟ್. ಸೊ ಆ ಕಿಡ್ನಾಪರ್ ಯಾರು ಅನ್ನೋದನ್ನ ಆದಷ್ಟು ಬೇಗ ಕಂಡಿಡಿಬೇಕು. ದಟ್ಸ್ ಯುವರ್ ಡ್ಯೂಟಿ. ಓಕೆ ಸರ್. ಹಲೋ, ಕ್ರೇಜಿ ಹಿಯರ್. ಮುದುಕಿ ತಂಟೆಗೆ ಹೋಗ್ಬೇಡ ಅಂದ್ರು ಹೋಗ್ತೀಯನಾ? ನಿಮ್ಮ ಗುಂಪಲ್ಲಿ ನಾನೊಬ್ಬನ್ ಪೊಲೀಸನ್ ಬಿಟ್ಟಿದ್ದೀನಿ. ಹೌದಾ? ಹಂಗೆ ಲೈನಲ್ಲಿ ಇರಿ, ಕಂಡಿಡಿತೀನಿ. ಯಾರೋ ನಮ್ಮಲ್ಲೇ ಪೊಲೀಸ್ನವನಿದಾನಲ್ಲ. ನೀನಾ? ನೀನೇನೋ ದಡಿಯಾ? ಏನಣ್ಣ ನೀನ್ ಹಿಂಗ್ ಹೇಳ್ತೀಯ? ನಾವ್ ನಿನಗೆ ಅನ್ಯಾಯ ಮಾಡ್ತೀವೇನಣ್ಣ? ನೀನಾ? Dawn. Hey Dawn. Yeah, the boss don't play on the dawn. ಮತ್ತೆ ಯಾರೋ? ನಾವೇ ಯಾರು ಪೊಲೀಸರಲ್ಲಣ್ಣ, ನಾವೆಲ್ಲ ನಿಮ್ಮ ಹುಡುಗ್ರಣ್ಣ. ನಿಮ್ಮ ಹುಡುಗ್ರಣ್ಣ. ನಮ್ಮಲ್ಲೇ ಯಾವನೋ ಒಬ್ಬ ಪೊಲೀಸ್ನವನ್ ಸೇರ್ಕೊಂಡ್ಬಿಟ್ಟವನೇ. ವಾಸನೆ ಬರ್ತಾ ಇದೆ, ಕಂಡಿಡಿತೀನಿ. ಕಂಡಿಡಿತೀನಿ. ಅಣ್ಣ, ನಿಮ್ಗೆ ಕ್ರೇಜಿ ಅಂತ ಹೆಸರಿಟ್ಟವ್ರು ಯಾರಣ್ಣ? ಅಣ್ಣ, ನಿಮಗೆ ಕ್ರೇಜಿ ಅಂತ ಹೆಂಗಣ್ಣ ಹೆಸರು ಬಂತು? ಕ್ರೇಜಿ ಅಂದ್ರೆ ಏನು ಅಣ್ಣ? ಕ್ರೇಜಿ ಅಂದ್ರೆ ರಸಿಕ ಕಣಣ್ಣ. ರಸಿಕ ಅಂದ್ರೆ ಯಾರು? ಕ್ರೇಜಿ ಸ್ಟಾರ್ ರವಿಚಂದ್ರನ್ ಕಣ. ಹಾ, ಸಿನಿಮಾ ರಂಗಕ್ಕೆ ರವಿಚಂದ್ರನ್ ಕ್ರೇಜಿ, ಅಂಡರ್ ವರ್ಲ್ಡ್ಗೆ ನಾನು ಕಣೋ ಕ್ರೇಜಿ. ಹೌದು ಕ್ರೇಜಿ, ನಿಜವಾದ ರಸಿಕಾ ಅಂದ್ರೆ ನೀನೇ. ಬಂದೆ ಮೈ ಕ್ರೇಜಿ. ನೀನಾ? ಲಾಸ್ಟ್ ಟೈಮ್ ನೀನ್ ನನ್ನನ್ನು ಒಂದ್ಸಲ ಮುಟ್ಟಿದ್ದಕ್ಕೆ ನನ್ ಮೈಯೆಲ್ಲ ಇನ್ನೂ ಹಸಿ ಹಸಿಯಾಗಿದೆ ಕ್ರೇಜಿ. ಅದಕ್ಕೆ ಹೇಳೋದು ರಸಿಕತನ ಅಂತ. ಕ್ರೇಜಿ, ನಾನಿನ್ನ ತುಂಬಾ ಹಚ್ಕೊಂಡಿದ್ದೀನಿ. ನಾನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಕ್ರೇಜಿ. ನೋ ಪ್ರೀತಿ, ನೋ ಲವ್, ನೋ ಪ್ಯಾರ, ಇಷ್ಕ, ಮೊಹಬ್ಬತ್ ಪಾರ್ಕಲ್ಲಿ ಕೂತ್ಕೊಂಡು ಸಿನಿಮಾ ಥಿಯೇಟರ್ ಅಲ್ಲಿ ಕೂತ್ಕೊಂಡು ಕ್ಯಾರಿ. ಅದು ನಮ್ದು ಏನಿದ್ರು ಡೈರೆಕ್ಟ್. ಏನು? ಮದುವೆ. ಓ ಕ್ರೇಜಿ, ಐ ಲವ್ ಯು. ಪ್ಯಾರ. ಐ ಲವ್ ಯು. ಐ ಟು ಲವ್ ಯು. ಹಾಗಾದ್ರೆ ನಿಮ್ಮನೆ ಎಲ್ಲಿ ಅಂತ ಹೇಳು, ನಮ್ ಡ್ಯಾಡಿ ಮಮ್ಮಿ ಕರ್ಕೊಂಡ್ ಬರ್ತೀನಿ. ನಮ್ಮನೆ ಅಲ್ಲಿ ನೋಡು. ನಮ್ಮಮ್ಮನೆ ದೂರದಲ್ಲಿ ಆ ಬಿಲ್ಡಿಂಗ್ ಇದೆಯಲ್ಲ, ಅದರ ಪಕ್ಕದಲ್ಲಿ. ಆ ಮನೆನಾ? ಎಸ್. ಅಯ್ಯೋ ಕ್ರೇಜಿ. ಏನೋ ಆ ಮುದುಕಿ ಕಡೆ ಹುಡ್ಕೊಂಡ್ ಬಂದವ್ರಣ್ಣ. ಬರ್ತೀನಿ. ಒಂದ್ ಅರ್ಧ ಗಂಟೆ ಹೋಗ್ಬಿಟ್ಟು ಆಮೇಲೆ ಬಂದು. ಬೇಗ ಬಂದ್ಬಿಡಿ ಕ್ರೇಜಿ, ನಾನ್ ಕಾಯ್ತಾ ಇರ್ತೀನಿ. ಬರ್ತೀನಿ. ಬಾಯ್. ಇನ್ಮೇಲೆ ಈ ಮನೆ ನಂದೆ. ಬಾಯ್. ಗೊತ್ತಿಲ್ಲ ಮಕ್ಳು ಯಾವ ಟೈಮ್ ಬರ್ಬೇಕು ಅಂತ ಗೊತ್ತಿಲ್ಲ. ಇನ್ಮೇಲೆ ನನ್ ಕೆಲ್ಸ ಎಲ್ಲ ಬಿಟ್ಟು ಕ್ರೇಜಿ ಮನೆಗೆ ಮಹಾರಾಣಿ ಆಗ್ಬೇಕು. ಬರ್ತ್ಯಾ? ಇಲ್ಲ, ಇವತ್ತು ನನಗ್ ಫುಲ್ ರೆಸ್ಟ್. ಯಾವ್ದೋ ಬಕ್ರ ಸಿಕ್ಕಿರ್ಬೇಕು, ನಡಿ ಮಗ. ಓಹೋ, ಸೀನಾ ಯಾರವರೆಲ್ಲ? ಲೇ, ಅವರು ಜಕ್ಕನ್ ಕಡೆಯವರೇ ಇರ್ಬೇಕು. ಅದೆಂಗ್ರ ಹೇಳ್ತೀರಾ? ಅವ್ರ ಕಡೆ ಅವ್ರೆ ಅಂತ? ಹೌದು ಕಣ್ರ, ಅಟ್ಯಾಕ್ ಮಾಡಿದ್ದು ಜಗ್ಗನ್ ಕಡೆ ಹುಡುಗರೆ.
ಅವ್ನು 420 ಅಲ್ಲ 840 ನನ್ನ ಮಗ. ಏಯ್ ಅವ್ರನ್ನೆಲ್ಲ ಹೇಳ್ಕೊಂಡು ಹೋಗ್ರೋ. ಹೇಳೋ ಮೇಲೆ ಎದ್ದೇಳೋ ಮೇಲೆ. ಶರ್ಟ್ ಬಿಡು. ಬಿಡಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಜಕ್ಕಣ್ಣನೆ ಎತ್ತತೀಯ ನೀನು? ಏಯ್ ಯಾಕೆ ಬಂದಿದ್ಯಾ? ಗೊತ್ತಾಗ್ತಿಲ್ವಾ? ಬಂದ್ ಕೆಲ್ಸ ನೋಡು. ಶರ್ಟ್ ಬಿಡು, ನಾನೇ ಬರ್ತೀನಿ. ಬಾ, ನಿನ್ನ ಅಲ್ಲಿ ವಿಚಾರಿಸ್ಕೋತೀನಿ. ಬಾ. ನೋಡು, ನಿನಗ್ ನಾನ್ ತಾನೇ ಬೇಕು. ಇವ್ರನ್ನೆಲ್ಲ ಬಿಟ್ಬಿಡು. ಬಿಟ್ಬಿಡ್ರೋ, ಬಿಟ್ಬಿಡಿ, ಬಿಟ್ಬಿಡಿ. ಮಂಡ, ಜಕಣನ ಯಾರು ಎತ್ತಿದ್ದು? ಮಂಡ, ಜಕಣನ ಯಾರು ತೆಗೆದಿದ್ದು? ನನ್ನ ಮಗ ನನ್ನ ಕೈಗೆ ಏನಾದ್ರೂ ಸಿಕ್ಕಿದ್ರೆ ಒಂದೇ ಬುಲೆಟ್ ಅಲ್ಲಿ ಎತ್ಬಿಡ್ತೀನಿ. ಹೌದಾ? ಎತ್ಬಿಡ್ತೀಯಾ? ನಮ್ಮ ಅಣ್ಣ ಸತ್ಮೇಲೆ ನೀನ್ ತುಂಬಾ ಖುಷಿಯಾಗಿದ್ದಂತೆ. ಯಾಕೆಂದ್ರೆ ಅವನೆಲ್ಲ ಏರಿಯಾನು ನಿನಗ್ ಸಿಗುತ್ತೆ ಅಂತ ಅಲ್ವಾ? ಇಲ್ಲ ಮಂಡ, ಯಾರು ಹೇಳಿದ್ ನಿನಗೆ? ಖಂಡಿತ ಇಲ್ಲ ಮಂಡ, ಯಾರು ನಿನಗೆ ಸುಳ್ಳು ಹೇಳಿದ್ದಾರೆ. ಹೌದಾ? ನಮ್ಮ ಅಣ್ಣ ಸಾಯ್ತವನ್ನ ನೀನ್ ಎತ್ಬಿಡ್ತೀಯಾ? ಮಂಡ, ಯಾರು ಅಂತ ಇವಾಗ ಹೋಗಿ ತೆಗೆದು ಬರ್ತೀನಿ ಅವನ್ನ. ಅವನ ಹೆಸರು ಸೀನಾ ಅಂತ. ರತಿ ಹೋಗವಳೆ, ಇಲ್ಲಿಗೆ ಹಾಕೊಂಬತ್ತಾಳೆ. ಅವಾಗ ಅವನ ಎತ್ತುವಂತೆ. ಬರ್ಲಿ ಬರ್ಲಿ ಅವನು. ನನಗೆ ಗೊತ್ತಿತ್ತು ರತಿ, ನೀನ್ ಅವನ ಹಾಕೊಂಡ್ ಬಂದೇ ಬತ್ತಿ. ಎತ್ತು ಬಿಡ್ಲಾ? ಓಯ್ ಎತ್ಲಾ ಹೇಳು. ಸೀನಾ ಅಂದ್ರೆ ನೀನೇನಾ? ನೀನು ನಮ್ಮ ಅಣ್ಣನ ಎತ್ತಿದ್ದ? ದುಡ್ಡು ಕೊಟ್ರೆ ಯಾರನ್ನ ಬೇಕಾದ್ರೆ ಎತ್ಬಿಡ್ತೇನೆ ನೀನು? ನಿನ್ಗೆ 10 ಲಕ್ಷ ರೂಪಾಯಿ ಕೊಡ್ತೀನಿ. ಇವನು ನನ್ನ ಸ್ನೇಹಿತ. ಎತ್ಬಿಡು, ಎತ್ಬಿಡು. ಮಂಡ ಮಂಡ, ಏನ್ ಹೇಳ್ತಿದ್ಯಾ? ಕುತ್ಕೋ. ಇವನಿರೋದು ನನ್ನ ಅಡ್ಡದಲ್ಲಿ. ನೀನೇನು ಭಯ ಬೀಳ್ಬೇಡ. ಎತ್ತು ಎತ್ತು ಎತ್ತು. ಯಾಕೆ ಯಾಕೆ ಎತ್ತು? ದುಡ್ಡಿಲ್ದೆ ನಾನು ಯಾವ ಕೆಲ್ಸನೂ ಮಾಡಲ್ಲ. ಹಾಗೆ ರತೆ ತಗೋ. ಕರ್ಸಿದ ವಿಷಯ ಏನು? ನಿನ್ನ ನೋಡ್ಬೇಕು ಅನ್ಸ್ತು, ಅದಕ್ಕೆ. ನೋಡಾಯ್ತಲ್ಲ, ಹೋಗ್ಬೋದಾ? ಧಾರಾಳವಾಗಿ. ಬಿಡ್ರ 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 ಬಿಡ್ರ. ಇವನ್ ನನಗ್ ಬೇಕು. ಮಂಡನ್ ಕೂಡ ಎತ್ಬಿಡ್ಬೇಕಿತ್ತು ಸೀನಾ. ನೀನ್ ಮಿಸ್ ಮಾಡ್ಬಿಟ್ಟ ಸೀನಾ. ಮತ್ತೆ ಆಮೇಲೆ ಏನಾಯ್ತಾ? ಆಮೇಲೆ ಏನಾಯ್ತು ಅಂತ ನಾನು ಹೇಳ್ತೀನಿ, ಬರ್ರಿ. ಕಂದ. ಹಲೋ, ಹೇಗಿದ್ದೀರಾ? ಇಲ್ಲಿಗೂ ಬಂದ್ಯಾ? ಅಲ್ವೋ, ನೀನ್ ನೋಡಿದ್ರೆ ಒಳ್ಳೆ ಕರಿ ಯಜ್ಞ ತರ ಇದ್ಯಾ. ನಿಮ್ಮ ಅಕ್ಕ ನೋಡಿದ್ರೆ ಒಳ್ಳೆ ಶೇಟು ಫಿಗರ್ ತರ ಅವಳಲ್ಲ. ಹೆಂಗೆ? ನಮ್ಮಪ್ಪ ರಾಗಿ ಮುದ್ದೆ ತಿಂತಿದ್ರಂತೆ, ಅದಕ್ಕೆ ನಾನ್ ಕರ್ರಕಿದೀನಿ. ನಮ್ಮಮ್ಮ ಜೋಳದ ರೊಟ್ಟಿ ತಿಂತಿದ್ರಂತೆ, ಅದಕ್ಕೆ ನಮ್ಮ ಅಕ್ಕ ಬೆಳ್ಳಕವಳೆ. ಏನ್ ವಿಷಯ? ಅದೇ ಥ್ಯಾಂಕ್ಸ್ ವಿಷಯ. ಸರಿ, ಕೈ ಕೊಡು. ನಾನ್ ಕೈ ಕೊಡಲ್ಲ, ಅಪ್ಕೊಂಡೇ ಹೇಳ್ಬೇಕು. ಅಪ್ಕೊಂಡೇ ಹೇಳ್ಬೇಕಾ? ಬಿಡ, ಹೋಗ್ ಹೋಗ್.
ಮತ್ತೆ ಏನೇನೋ ನೆನ್ಸ್ಕೊಂಡು ಲವ್ ಗಿವು ಅಂತ ಬಂದ್ಯೋ ಆ ಸೀನ್ ಯಾವುದು ಈ ಸೀನ್ ಹತ್ರ ನಡೆಯಲ್ಲ. ಗಾಡಿ ನಿಲ್ಸು, 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 ಗಾಡಿ ನಿಲ್ಸು. ನೀನಾ? ಬಂದ ಇವನೇ ಕೇಳೋಣ. ನಾನ್ ನೆನ್ಪಿಲ್ವಾ? ನಿನ್ನ ಕ್ರೇಜಿ, ನಿನ್ ಲವರು. ಅಯ್ಯೋ ಅಯ್ಯೋ, ನಾನು ನೀನು ಅಲ್ಲಿ ಆ ಪಾರ್ಕಲ್ಲಿ ಒಟ್ಟಿಗೆ ಯಾವ್ದು ನೆನ್ಪಿಲ್ವಾ? ನೆನಪು ಮಾಡ್ಕೋ, ನೆನಪು ಮಾಡ್ಕೋ. ನೀನೇ ನನ್ನ ಲವರ್, ನೀನೇ ನನ್ನ ಪ್ರಾಣ. ಚಿನ್ನ ನೆನಪು ಮಾಡ್ಕೋ. ಅಯ್ಯೋ ಹೋಗಿ ತಿರ್ಬೋಕಿನ ನನ್ನ ಲವರ್ ಅಂತ ಹೇಳ್ತಿದ್ದೀರಲ್ಲ. ಅಯ್ಯೋ ಮಗನೇ, ಲೇ ಯಾರು ತಿರ್ಬೋಕಿ? ಲೇ ಇವಳು ನನ್ನ ಪ್ರಾಣ ಕಣೋ, ನನ್ನ ಲವ್ವರ್ ಕಣೋ, ಇವಳೆ ನನ್ನ ಚಿತ್ತ ಚೋರಿ. ಡಾರ್ಲಿಂಗ್, ನಿನ್ಗೋಸ್ಕರ ನಾನು ಒಂದು ಹಳೆ ಹಾಡು ಹೇಳ್ತಿದ್ದೆ, ನೆನಪಿದ್ಯಾ? ಯಾವ ಹಾಡು? ಸ್ವಾಭಿಮಾನದ ನಲ್ಲೇ ಸಾಕು ಸಂಯಮವಲ್ಲೇ, ಹೊರಗೆ ಸಾಧನೆ ಒಳಗೆ ವೇದನೆ, ಬಳಿಗೆ ಬಾಬಾಲೆ. ಸ್ವಾಭಿಮಾನದ ನಲ್ಲೇ. ಅಲ್ಲಿ ಮಾತ್ರ ಸ್ವಲ್ಪ ಈ ಏರಿಯಾ ಮುಗಿತು ಬಾವಣ. ಯಾರು ಕ್ರೇಜಿ. ಯಾರು ಇವರು? ನೀರು ಹೋಗದರ ಹಳೆ ಗಟರ್ ಮೋರಿ. ನನ್ ಗಂಡ. ಗಂಡನ ಚೆನ್ನಾಗಿ ಮಸಾಜ್ ಮಾಡು, ಒಳ್ಳೆ ನಿದ್ದೆ ಬರ್ಬೇಕು. ಸರಿ ಅಣ್ಣ, ಹಂಗೆ ಮಾಡ್ತೀನಿ. ಅಣ್ಣ ನಿದ್ದೆ ಹೋದ್ರ ಅಣ್ಣ? ಯಾರ ನೀನು? ಎಲ್ಲ ಹುಡ್ಗ? ಅಣ್ಣ ನೀವು ಪರ್ಮನೆಂಟ್ ಆಗಿ ನಿದ್ದೆ ಹೋಗ್ಬಿಡಿ ಅಣ್ಣ. ಪುಂಗ, ಈ ಹುಡುಗನೆ ತಾಕೊಂಡ್ ಬಾ. ಅಣ್ಣ, ಅಯ್ಯಪ್ಪನ್ ಯಾಕೆ ಸಾಯಿಸ್ದೆ? ಸರಿ, ಆಫೀಸ್ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ಈ ಆಫೀಸ್ ಅಡ್ರೆಸ್ ಇಲ್ಲಿಂದ 2 ಕಿಲೋಮೀಟರ್ ದೂರ ಅಷ್ಟೇ. ತುಂಬಾನೇ ಥ್ಯಾಂಕ್ಸ್ ಸರ್. ನೋಡಮ್ಮ, ನಾನು ಆ ಕಡೆನೇ ಹೋಗ್ತಾ ಇದ್ದೇನೆ, ಬಾ ಡ್ರಾಪ್ ಮಾಡ್ತೇನೆ. ಬೇಡ ಸರ್, ಪರವಾಗಿಲ್ಲ, ನಾನೇ ಹೋಗ್ತೀನಿ. ನೋಡಮ್ಮ, ನೀನು ನನ್ನ ತಂಗಿ ತರ ಇದ್ದಂಗೆ, ಬಾ ಕುಂತ್ಕೋ. ಸರ್, ಇಂಟರ್ವ್ಯೂಗೆ ಟೈಮ್ ಆಯ್ತು, ಸ್ವಲ್ಪ ಬೇಗ ಹೋಗ್ತೀರಾ? ಬೇಗ ಕರ್ಕೊಂಡು ಹೋಗ್ತೀನಿ ಬಿಡಮ್ಮ. ಹಾಸ್ಪಿಟ್ಲದ್ದು ಮ್ಯಾಟ್ರ್ ಏನಾಯ್ತು ಸೀನಾ? ನಮ್ಮ ಅಣ್ಣಂಗ್ ಫೋನ್ ಮಾಡ್ಬೇಕು, ಯಾರ ಹತ್ರ ಆದ್ರೂ ಮೊಬೈಲ್ ಇದ್ರೆ ಕೊಡ್ತೀರಾ ಪ್ಲೀಸ್? ಹಲೋ ಅಣ್ಣ, ನನ್ನ ವ್ಯಭಿಚಾರಿ ಮನೇಲಿ ಕೂಡಾಕ್ಬಿಟ್ಟಿದ್ದಾರೆ ಅಣ್ಣ. ಅಡ್ರೆಸ್ ಎಲ್ಲಿ ಬರ್ತಿ ಹೇಳಮ್ಮ? ಅಡ್ರೆಸ್ ಎಲ್ಲೋ ಗೊತ್ತಿಲ್ಲ. ಹಲೋ ಅಣ್ಣ, ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂದ್ರೆ? ಪುಂಗ, ನೀನಿಲ್ಲೇ ಇರು. ಕಿಟ್ಟಿ, ನೀನ್ ಈ ಕಡೆ ನೋಡು. ಸೂರಿ, ನೀನ್ ಆ ಕಡೆ ನೋಡು. ಬಂದ್ರ 15 ವರ್ಷದ ಬೇಕಾ 16 ವರ್ಷದ ಬೇಕಾ? ನಮ್ಮ ಹತ್ರ 20 ವರ್ಷದ ಒಳಗಡೆ ಮಾತ್ರ. ಯಾವನಾದ್ರೂ ಅಲ್ಲಾಡಿದ್ರೆ ಬುರುಡೆ ಬುರುಡೆ ಹಾರೋಗತ್ತೆ. ತಲೆ ಹಿಡಕ್ ನನ್ ಮಕ್ಕಳ. ಅಣ್ಣ, ಅಣ್ಣ ಅಣ್ಣ, ನಮ್ಮನ್ನ ಕರ್ಕೊಂಡು ಹೋಗಿ ಅಣ್ಣ. ಅಣ್ಣ, ಇಲ್ಲಿ ನಮಗ್ ತುಂಬಾ ಕಿರುಕುಳ ಕೊಡ್ತಾರಣ್ಣ. ಸಿಗರೇಟ್ ಸೇದಿ ನನ್ ಮೈ ಮೇಲೆಲ್ಲ ಸುಡ್ತಾರಣ್ಣ. ತುಂಬಾ ನೋವಾಗುತ್ತೆ ಅಣ್ಣ. ಸಾಕು ಸಾಕು ಸಾಕು. ಸೂರಿ, ಏನ್ ಚಿನ್ನ? ಇವ್ರನ್ನೆಲ್ಲ ಕರ್ಕೊಂಡು ಹೋಗಿ ಅವ್ರವ್ರ ಮನೆಗೆ ಬಿಟ್ಬಿಡು. ಆಯ್ತು ಚಿನ್ನ. ಪಲ್ಲವಿ, ನಿನ್ನ ಇಲ್ಲಿ ಕರ್ಕೊಂಡ್ ಬಂದವನ್ನ ತೋರಿಸ್ತೀಯಾ? ತೋರಿಸ್ತೀನಣ್ಣ.
ನಮಸ್ಕಾರ ನಮಸ್ಕಾರ. ಮಜಾ ತಗೊಳ್ರಿ. ಏನ ಮುದ್ಕೆ ನನ್ನನ್ನು ಎತ್ತಕ್ಕೆ ಈ ಏರಿಯಾದಲ್ಲಿ ರೌಡಿಗಳನ್ನ ಸೆಟಪ್ ಮಾಡ್ತೀಯಾ? ನೋಡಿದ್ಯಾ ಇದು? ಏನು ಗೊತ್ತಾ ಇದು? ಏನ್ರ ಇದು? ಯಾತಕ್ ಗೊತ್ತಾ ಇದಕ್ಕೆ ಲಾಂಗ್ ಅಂತ ಹೆಸರು ಬಂತು? ಉದ್ದಕ್ಕಿದೆಯಲ್ರೋ ಅದಕ್ಕೆ. ವಾಡ್ದ ಅಂದ್ರೆ ನಮಗ ತಲೆ ಚಿಪ್ಪು ಎಗ್ರು ಹೋಗಿ ತೆಂಗಿನಕಾಯಿ ಮರದು ತುದಿಲ್ ಕೂತ್ಕೊಂಡ್ಬಿಡ್ಬೇಕು. ಅಲ್ಲಿಂದ ಕಾಗೆ ಹದ್ದುಗಳು ಹಂಗೆ ನಿನ್ನ ಮಾಂಸನ ಕಚ 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 ತಿನ್ಬಿಡ್ಬೇಕು. ಎತ್ತೆ ವಾಡ್ದ ಅಂದ್ರೆ ಏನದು ಸ್ಟೈಲು? ಏನೋ ತೆಗಿತಾಳಲ್ಲ. ಈ ರೌಡಿಸಮ್ ಎಲ್ಲ ನನ್ನ ಹತ್ರ ಇಟ್ಕೋಬೇಡ, ಹೋಗು ಸುಮ್ನೆ. ಇಲ್ಲ ಅಂದ್ರೆ ಈ ರೋಡ್ಗೆ ಡಾಂಬರ್ ಆಗ್ಬಿಡ್ತೀಯ, ಹುಷಾರ್. ಚಮಕ್ ನೋಡಮ್ಮ, ಈ ರೋಡ್ಗೆ ನೀನು ಡಾಂಪರ್ ಆಗದ್ ಬೇಡ, ನಾನು ಡಾಂಪರ್ ಆಗಲ್ಲ. ಕಾಂಪ್ರಮೈಸ್ ಆಗೋಬೇಡ. ವಯಸ್ಸಾಗಿದೆ ಅಮ್ಮನ ಹೊಡಿಬೇಕಂದ್ರ ನಾಳೆ ನಾಡ್ದು ಅವಳೆ ಸತ್ತೋಗ್ತಾಳೆ. ನೋಡು, ನಾಳೆಯಿಂದ ನಿನ್ ತಂಟೆಗೆ ನಾನ್ ಬರಲ್ಲ, ನನ್ ತಂಟೆಗೆ ನೀನ್ ಬರ್ಬೇಡ. ನಿನ್ಗೆ ಜೀವ ಭಿಕ್ಷೆ ಕೊಡ್ತೀನಿ. ಹೋಗ್ತಾರ ಹೋಗು. ಹೋಗೋದ್ ನನಗೂ ಗೊತ್ತು ಕಣೋ, ನೀನ್ ಹೋಗೋ. ಆಯ್ತಮ್ಮ, ಕಳ್ಸ್ಕೊ, ಹೋಗೋ. ಹೋಗ್ತೀವಿ. ನಡೀರೋ, ಜಸ್ಟ್ ಮಿಸ್ಸು. ಇಲ್ಲಾಂದ್ರೆ ಎತ್ಬಿಟ್ಟಿರೋಳಲ್ಲ. ಓದ್ಲ ನೋಡ್ರ. ಪ್ರಿಯೇ, ಪ್ರಾಣೇಶ್ವರಿ ನೀನಾ? ಮಚ್ಚಿಡಿ ಕೊಡ್ರ, ಒಂದ್ ನಿಮಿಷ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿದೆ, ಮಾತೆಲ್ಲ ಮುಗಿದ ಮೇಲೆ ದನಿಯೊಂದು ಕಾಡಿದೆ, ಹೇಳುವುದು ಏನೋ ಉಳಿದು ಹೋಗಿದೆ. ಹಲೋ, ಚೆನ್ನಾಗಿದ್ದೀರಾ? ಮಾತಾಡೋ. ನೀವೇನ್ ಕೆಲಸ ಮಾಡ್ತೀರಾ? ಗುರಾಯಿಸ್ಬೇಡಿ, ತುಂಬಾ ದಿನದಿಂದ ಕಾಣ್ಲಿಲ್ವಲ್ಲ, ಅದಕ್ಕೆ ಕೇಳ್ದೆ. ನಾ ಅವತ್ತೇ ಹೇಳಿಲ್ವಾ ಅದು ಇದು ಅಂತ ಹೇಳಿ ಹುಡ್ಕೊಂಡ್ ಬರ್ಬೇಡ ಅಂತ? ಹಾಗೇನಿಲ್ಲ, ನೋಡ್ಬೇಕು ಅನ್ಸ್ತು, ಅದಕ್ಕೆ ಬಂದೆ. ನೋಡಾಯ್ತಲ್ಲ, ಬಿಡು ಗಾಡಿ. ಕಾಫಿ ಕುಡಿಯೋಣ? ಬಂದಿರೋದು ಅದಕ್ಕೆ ತಾನೆ, ನಡಿ. ಏನವಳು ಸೀನಿನ ಬಿಡೋದೇ ಇಲ್ಲ ಅಂತಾಳೆ. ಓಹೋ, ಜಾಸ್ತಿ ಆಯ್ತಪ್ಪ. ಪುಂಗ, ಕಾಫಿ ಹೇಳು. ಶಿಷ್ಯ, ಇನ್ನೆರಡು ಕಾಪಿ ತಮ್ಮರಪ್ಪ. ಕಾಫಿ ಕುಡಿ. ಬಿಸಿ ಇದೆ. ಅದು ಕೋಲ್ಡ್ ಕಾಫಿ. ಕುಡ್ದಾಯ್ತಲ್ವಾ? ಹೋಗು. ಇನ್ ಸ್ವಲ್ಪ ಹೊತ್ತಿರ್ತೀನಿ. ಹೋಗು. ನಿಂದು ತುಂಬಾ ಅತಿ ಆಯ್ತು. ಏನಾಯ್ತು? ನನ್ ವ್ಯವಹಾರದಲ್ಲಿ ಯಾಕೋ ತಲೆ ಹಾಕ್ದೆ ನೀನು? ನಿನ್ ವ್ಯವಹಾರದಲ್ಲ? ಹಾ, ನನ್ ವ್ಯವಹಾರದಲ್ಲೇ. ನಾನು ಆ ಹುಡುಗಿರ್ನ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದೆ. ನೀನ್ ನನ್ನ ಅಡ್ಡಕ್ಕೆ ಹೋಗ್ಬಿಟ್ಟು ನಮ್ಮ ಹುಡುಗಿರ್ನೆಲ್ಲ ಅವ್ರವ್ರ ಮನೆಗೆ ಕಳ್ಸ್ಬಿಟ್ಟ. ಓ, ಆ ತಲೆ ಹಿಡಿಯೋ ಕೆಲಸ ಮಾಡ್ತಿರೋನು ನಾನೇ. ನೋಡೋ, ನಿನ್ ಪಕ್ಕದಲ್ಲಿ ನಿಂತವಳಲ್ಲ, ಅಂತವಳನ್ನ ಇಟ್ಕೊಂಡು ಆ ಕೆಲಸ ಮಾಡು. ಚಿಕ್ಕ ಚಿಕ್ಕ ಮಕ್ಳನ್ನಲ್ಲ. ಸಿನೋ ಮತ್ತೆ ಶುರು ಮಾಡ್ತೀನಿ. ಅದೇನ್ ಇನ್ನು ಸ್ವಲ್ಪ ನೀನ್ ಇಲ್ಲೇ ಕೂತಿದ್ರೆ ಒಂಟೋಯ್ತ್ಯ ಮಗನೇ. ಹೇಳೋ ಮೇಲೆ ನೀನ್ ಯಾವ ದಾರಿಲ್ ಬಂದ್ಯೋ ಅದೇ ದಾರಿಲ್ ಹೋದ್ರೆ ಬದುಕೋತ್ಯ. ಸಿನಾ, ನೀನ್ ಯಾವತ್ತಿದ್ರು ನನ್ ಕೈಯಿಂದಾನೇ ಸಾಯೋದು.
ಬರ್ದಿಟ್ಕೋ ಬರ್ತೀನಿ ಏ ಮಂಡ ಮತ್ತೆ ಉಟ್ಬಾ ಹೋಗು. ಹ್ಮ್ ಸುದ್ದಿ, ಅನಾಥ ಮಕ್ಕಳ ಕಿಡ್ನಾಪ್, ಕೈ ಕಟ್ಟಿ ಕುಳಿತ ಪೊಲೀಸರು. ಬಿಸಿ ಬಿಸಿ ಸುದ್ದಿ. ನೋಡ್ರಿ ನೋಡ್ರಿ ಪೇಪರ್ನಲ್ಲಿ ಪೊಲೀಸ್ನವ್ರ ಬಗ್ಗೆ ಏನ್ ಬರ್ದಿದಾರೆ ಅಂತ. ನೀವೆಲ್ಲ ಏನ್ ಡ್ಯೂಟಿ ಮಾಡ್ತಾ ಇದೀರಾ? ಆ ಅನಾಥ ಮಕ್ಕಳು ಕಿಡ್ನಾಪರ್ ಯಾರು ಅಂತ ಪತ್ತೆ ಮಾಡಿದ್ರೇನ್ರಿ? ಸರ್, ಇದನ್ನ ನಮ್ಮ ಕರ್ನಾಟಕದ ವ್ಯಕ್ತಿಗಳು ಮಾಡ್ತಿಲ್ಲ ಅನ್ನೋದು ನನ್ನ ಅನಿಸಿಕೆ. ಬಹುಶಃ ಹೊರಗಿನ ಅಂಡರ್ವರ್ಲ್ಡ್ ವ್ಯಕ್ತಿಗಳ ಕೈವಾಡ ಇದೆ ಅಂತ ನನಗೆ ಅನಿಸ್ತಾ ಇದೆ ಸರ್. ನೋಡಿ, ಇಲ್ಲಿಯವ್ರು ಮಾಡ್ತಾರೋ ಹೊರಗ್ನವ್ರು ಮಾಡ್ತಾರೋ, ಐ ಡೋಂಟ್ ವಾಂಟ್ ಆಲ್ ದಿಸ್ ಬ್ಲಡಿ ಎಕ್ಸ್ಪ್ಲನೇಷನ್. ಅದನ್ನ ಮಾಡ್ತಿರೋ ವ್ಯಕ್ತಿ ಯಾರು ಅನ್ನೋದು ನನಗೆ ಗೊತ್ತಾಗ್ಬೇಕು ಅಷ್ಟೇ. ಮಿಸ್ಟರ್ ಸುಶೀಲ್ ಸರ್, ಈ ಕೇಸ್ನ ತುಂಬಾ ಸೀರಿಯಸ್ ಆಗಿ ಹ್ಯಾಂಡಲ್ ಮಾಡಿ. ಇನ್ನೊಂದ್ಸಾರಿ ಇಂಥ ಮೀಟಿಂಗ್ಗಳಿಗೆ ಅವಕಾಶ ಮಾಡಿಕೊಡ್ಬೇಡಿ. ಡು ಯು ಅಂಡರ್ಸ್ಟ್ಯಾಂಡ್? ಓಕೆ ಸರ್. ಏಯ್, ನಿಮ್ಮಣ್ಣ ಕ್ರೇಜಿ ಎಲ್ರು? ಅಕ್ಕ ನೀವೇನಕ್ಕ ಇಲ್ಲಿ? ನೋಡ್ದ ಅಣ್ಣನ್ ಕೈ ಚಾಕ ಅಣ್ಣ ನೋಡ್ಕೊಂಡೆ ಬಂದವಳೆ. ಅಕ್ಕ, ಅಣ್ಣವ್ರು ಸಖತ್ ಬಿಸಿ ಇದಾರೆ, ಇನ್ನೇನು ಬಂದ್ಬಿಡ್ತಾರೆ, ಸ್ವಲ್ಪ ಹೊತ್ತು ವೇಟ್ ಮಾಡಕ್ಕ. ಕ್ರೇಜಿ ಮನೆ ಇದೆ ತಾನೆ, ಹಾಗಾದ್ರೆ ನಾನೇ ಹೋಗ್ತೀನಿ. ಅಕ್ಕ ನೀನ್ ಹೋಗಕ್ಕ, ನಾ ಹೇಳ್ತೀನಿ, ಇದೇ ಅಣ್ಣನ್ ಮನೆ. ಏಯ್ ಅಣ್ಣ ಸಖತ್ ರಸಿಗ ಕಣೋ. ಅದಕ್ಕೆ ಕಣ್ರು ಕ್ರೇಜಿ ಅಂತ ಹೆಸರಿಟ್ಕೊಂಡಿರೋದು. ಕ್ರೇಜಿ 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 ಇಲ್ವಾ? ಯಾವ ಕೆಜಿ? ಅದೇ ಈ ಮನೆ ಓನರ್, ಈ ಬಿಲ್ಡಿಂಗ್ ಬಾಸ್. ಈ ಮನೆ ಓನರು, ಬಿಲ್ಡಿಂಗ್ ಬಾಸು ನಾನೇ. ಹೌದಾ? ಇದು ಕ್ರೇಜಿ ಮನೆ ಅಲ್ವಾ? ಇರು ಮಾಡ್ತೀನಿ. ಹಲೋ, ಏನ್ ಸುಂದ್ರಿ? ಹಲೋ ಕ್ರೇಜಿ, ಎಲ್ಲಿದೆ ನಿನ್ ಮನೆ? ಈ ಬಿಲ್ಡಿಂಗ್ ನಿಂದಲ್ವಂತೆ? ಅಯ್ಯಯ್ಯೋ, ನೀನ್ ಇಲ್ಲಿಗೆಲ್ಲ ಬರ್ಕೋಬೇಡ, ನಾನೇ ಅಲ್ಲಿ ಬರ್ತೀನಿ. ಸರಿ ಸರಿ, ಬೇಗ ಬನ್ನಿ. ಅಯ್ಯಯ್ಯೋ, ಕ್ರೇಜಿ ಮನೆ ನೋಡ್ಬೇಕಿತ್ತ? ಆಗೋ ಅಲ್ಲಿ ಹಂದಿ ಗುಡ್ಸೋ ತರ ಕಾಣಿಸ್ತೈತಲ್ಲ, ಅದೇ ಅವನ್ ಮನೆ. ಹೋಗು. ಅದಾ? ಇಲ್ಲೇ ಬರ್ತೀನಿ ಬಿಟ್ಲಪ್ಪ. ಸುಂದರಿ, ನೀನ್ ಯಾಕೆ ಇಲ್ಲಿ ಬರ್ಕೋದೆ? ಕ್ರೇಜಿ, ಇದೇನಾ ನಿನ್ ಮನೆ? ಹೌದೌದೌದು, ಇದೇ ನನ್ ಮನೆ. ಮತ್ತೆ ಅವತ್ತು ಆ ದೊಡ್ಡ ಬಿಲ್ಡಿಂಗ್ ಅಂತ ತೋರಿಸ್ದೆ. ಆ ದೊಡ್ಡ ಬಿಲ್ಡಿಂಗ್ ಹತ್ರ ತೋರಿಸ್ದೆ, ಅದೇ ದೊಡ್ಡ ಬಿಲ್ಡಿಂಗ್ ನನ್ ಮನೆ ಅಂತ ಹೇಳದ್ನ. ಪ್ಯಾನ್ ಮಾಡು, ಇದೇ ನನ್ ಮನೆ, ದೊಡ್ಡ ಮನೆ, ಇದೇ ನನ್ ಮನೆ. ನಿಮ್ ಕ್ರೇಜಿ ಮನೆ ಗೊತ್ತಾ? ಇದೇ ಮನೆ. ಏ ಬಂದ್ರ ತೋರಿಸ್ತೀನಿ. ನಿನ್ ಯಾವ ಹುಡುಗಿರ ಹತ್ರನೂ ಸುಳ್ಳು ಹೇಳ್ಬಾರ್ದು. ನೋಡ್ರೋ ನಿಮ್ ಕ್ರೇಜಿನ. ಅಣ್ಣ, ಯಾರಣ್ಣ ಹೊಡೆದಿದ್ದು? ಏನಾಯ್ತಣ್ಣ? ಜಾಡ್ಸ್ಬಿಡ್ತೀನಿ ನನ್ ಮಗನೇ. ಕಾಪಾಡ್ರೋ, ಹೊಡಿತಾಳೆ ಕಣ, ಹೊಡೆದ್ಬಿಟ್ಟು ನೋಡ.
ಹೆಮ್ಮಾರಿ ತರ ನಿಂತವಳಲ್ಲ. ಅಯ್ಯೋ ನನ್ ಕಾಪಾಡ್ರೋಲೆ ಕಾಪಾಡ್ರೋ ಏನ ನೀವೇನಣ್ಣ ಇಲ್ಲಿ? ನಿಮ್ ಮನೆ ಅದಲ್ವೇನಣ್ಣ? ಅಲ್ಲಿ ಹೌದು ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಕಳ್ಳ. ಇವಂದೆಲ್ಲ ಬರೀ ಓಳು ಕಂಡ್ರು, ಇದೇ ಇವನ್ ಮನೆ. ಇದೆಲ್ಲ ಬರೀ ಬಿಲ್ಡಪ್ ಅಷ್ಟೇ. ಮುದುಕೆಲ್ಲ ಹಾಕೊಟ್ಬಿಡ್ಲಪ್ಪ. ನಿಮಿಷ ಅಲ್ಲಿ ಹೌದು ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಕಂಡ್ರ. ಹಲೋ ಎಸ್ ಐನಾ? ಹೌದು ಎಸ್ ಐ. ನೀವ್ಯಾರು? ನಾನ್ ಯಾರಾದ್ರೂ ನಿನ್ಗೇನಾ? ನಿನ್ಗ್ ಬೇಕಾಗಿರೋದು ಅನಾಥ ಮಕ್ಳು ಕಿಡ್ನಾಪರ್ ತಾನೆ? ಎಸ್. ನಿನಗೆ ಗೊತ್ತಾ ಅವನು ಎಲ್ಲಿದ್ದಾನೆ? ನೋಡಕ್ಕೆ ಹೇಗಿದ್ದಾನೆ? ನಿಧಾನ ಸಾಹೇಬ್ರೆ, ಅವನ ಹೆಸರು ಸೀನಾ ಅಂತ. ರಾತ್ರಿ ಎಲ್ಲ ಅನಾಥ ಮಕ್ಳು ಕಿಡ್ನಾಪ್ ಮಾಡ್ತಾನೆ. ನೀವ್ ಅವನ್ನ ಫಾಲೋ ಮಾಡಿದ್ರೆ ಗ್ಯಾರಂಟಿ ಲಾಕ್ ಆಯ್ತಾನೆ. ರತಿ ನೋಡ್ ಪುಂಗ, ಹಾಸ್ಪಿಟ್ಲಿಂದ ಮಕ್ಳನ್ನ ನಾಳೆ ಅಲ್ಲಿ ಕರ್ಕೊಂಡು ಹೋಗ್ಬೇಕು. ಹಲೋ 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 ಸೀನಾ, ನಾನು. ಹಲೋ 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 ಹಲೋ. ಈ ಮಂಡನ್ಗೆ ಡಬಲ್ ಗೇಮಾ? ಯಾರದು? ಕೇಳಿಸ್ಲಿಲ್ಲ, ಕಟ್ ಆಗೋಯ್ತು. ಇಲ್ಲಿ ಯಾಕೋ ನಿಲ್ಸೆ? ಇಲ್ಲೇನೋ ಕೆಲಸ ಇದೆ? ಯಾವ್ದೋ ಮಗು ಅಳ್ತಿರೋದ್ ಕೇಳಿಸ್ತಿಲ್ವಾ? ಇಲ್ಲೆಲ್ಲೋ ಹತ್ರದಲ್ಲೇ ಇರ್ಬೇಕು. ನೀವಿಲ್ಲೇ ಇರಿ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಸಿನಾ, ಇವತ್ತು ಸಿಗಾಕೊಂಡ್ಯಾ? ಒಳಲೇ ಇನ್ನು ಒತ್ತು ಒಳಗಾಕ. ಇದುವರೆಗೂ ಎಷ್ಟು ಜನ ಅನಾಥ ಮಕ್ಕಳನ್ನ ಕಿಡ್ನಾಪ್ ಮಾಡಿದ್ಯಾ? ಕಿಡ್ನಾಪ್ ಮಾಡಿ ಎಲ್ಲಿ ಸಾಕ್ಸಿದ್ಯಾ ಬೊಗಳು? ಈಗ ಗೊತ್ತಾಗಲ್ಲ ನಿನ್ಗೆ. ನಾಳೆ ಕೋರ್ಟ್ ಪ್ರೊಡ್ಯೂಸ್ ಮಾಡ್ತೀವಲ್ಲ, ಆಗ ಗೊತ್ತಾಗುತ್ತೆ. ಹಾಕ್ರ ಅವನ್ಗೆ.
ಸರ್, ಸೀನಾ ನೋಡ್ಬೇಕಿತ್ತು. ಯಾಕೆ ಸಂಸಾರ ಮಾಡಕ್ಕ? ಹಲೋ ಸಾಹೇಬ್ರೆ, ಮಾತಲ್ಲಿ ಸ್ವಲ್ಪ ಬಿಗಿ ಇರ್ಲಿ. ಬಿಟ್ಟ ಅಂದ್ರೆ ಈಗ ನೀವು ಇಲ್ಲಿಂದ ಹೋಗಿಲ್ಲ ಅಂದ್ರೆ ನಿಮ್ನು ಒದ್ದು ಒಳಗಾಕ್ಬೇಕಾಗತ್ತೆ. ಗೋ. ಯಾವ್ದೋ ಮೆಂಟ್ಲಿ ಕೇಸ್ ಸರ್, ಹೋಗೋಣ. ಅಪ್ಪ, ನಿಮ್ಮಿಂದ ಒಂದ್ ಹೆಲ್ಪ್ ಆಗ್ಬೇಕಿತ್ತಪ್ಪ. ಹೇಳಮ್ಮ. ನಿಮ್ಗೆ ಸೀನಾ ಗೊತ್ತಲ್ವಾಪ? ಆ, ಅವ್ರೀಗ ಅನಾಥ್ ಮಕ್ಳ ಕಿಡ್ನಾಪ್ ಕೇಸಲ್ಲಿ ಅರೆಸ್ಟ್ ಆಗಿದ್ದಾರೆ. ಅವ್ರನ್ನ ನಾಳೆ ಕೋರ್ಟ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. I see. ಅಲ್ಲಿ ನೀವೇ ತೀರ್ಪುಗಾರರು. ಸರ್, ಎಲ್ಲ ನಿಮ್ ಕೈಲಿದೆ ಸರ್. ನೀವು ಕೊಡೋ ತೀರ್ಪು ನ್ಯಾಯವಾಗಿರ್ಲಿ ಸರ್. ನಿಮ್ ಪ್ರಾಣ ಕಾಪಾಡಿದನ್ ಸರ್. ಈಗ ಅವನ್ ಪ್ರಾಣ ಕಾಪಾಡೋದು ನಿಮ್ ಕೈಲಿದೆ. ನೋಡಿ, ಸಾಕ್ಷಿ ಆಧಾರ ಎಲ್ಲ ಇದ್ರೆ ಆಗತ್ತೆ, ಇಲ್ದೇ ಇದ್ರೆ ನಾನೇನು ಮಾಡೋಕ್ಕಾಗೋದಿಲ್ಲ. ಬೇಡ ಬಿಡಿ ಸರ್, ನಮ್ ಸೀನನ್ ಹೇಗೆ ಹೊರಗೆ ತರಬೇಕು ಅಂತ ನಮಗ್ ಚೆನ್ನಾಗ್ ಗೊತ್ತು. ಏನೋ ಗೊತ್ತಿರೋರು ಅಂತ ಬಂದ್ವಿ. ಬಂದ್ರ ಒಂದ್ ನಿಮಿಷ ರೀ. ಸರ್, ಇಷ್ಟು ದಿನ ಅನಾಥ ಮಕ್ಕಳನ್ನ ಕಿಡ್ನಾಪ್ ಮಾಡ್ತಿದ್ದು ಬೇರೆ ಯಾರು ಅಲ್ಲ ಸರ್, ಸೀನಾ. ಐ ಸಿ. ಎಸ್ ಸರ್, ನಾನು ಅವನ್ನ ಅರೆಸ್ಟ್ ಮಾಡಿದ್ದೀನಿ. ಗುಡ್, ಯು ಹ್ಯಾವ್ ಡನ್ ಎ ಗುಡ್ ಜಾಬ್. ಥ್ಯಾಂಕ್ ಯು ಸರ್. ಸುಶೀಲ್, ಆಫೀಸ್ ಕೆಲಸದ ಮೇಲೆ ನಾನು ಬಾಂಬೆಗೆ ಹೋಗ್ತಾ ಇದ್ದೀನಿ. ಆದಷ್ಟು ಬೇಗ ಅವ್ನ್ ಬಾಯ್ ಬಿಡಿಸಿ ನಾಳೆನೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ. ಓಕೆ ಸರ್. ಯುವರ್ ಆನರ್, ಕಟ್ಕಟ್ಟಲ್ಲಿ ನಿಂತಿರೋ ಈ ವ್ಯಕ್ತಿ ಹೆಸರು ಸೀನಾ ಅಂತ. ಈತನಿಗೆ 2 ಪ್ರಶ್ನೆ ಕೇಳೋದಕ್ಕೆ ನನಗೆ ತಾವು ಅನುಮತಿ ಕೊಡಬೇಕು. ಯು ಕ್ಯಾನ್ ಪ್ರೊಸೀಡ್. ನೀವು ಏನ್ ಕೆಲಸ ಮಾಡ್ಕೊಂಡಿದ್ದೀರಿ? ಅನಾಥ ಮಕ್ಕಳನ್ನ ನೀವು ಕಿಡ್ನಾಪ್ ಮಾಡಿದ ನಿಜನಾ? ಕಿಡ್ನಾಪ್ ಮಾಡಿ ಕಣ್ಣು ಕಿಡ್ನಿಗಳನ್ನ ಬೇರೆ ದೇಶಕ್ಕೆ ಮಾರಾಟ ಮಾಡ್ತಾ ಇದ್ದೀರಿ, ನಿಜನಾ? ಯುವರ್ ಆನರ್, ಈ ವ್ಯಕ್ತಿ ಮೌನವಾಗಿರೋದನ್ನ ನೋಡಿದ್ರೆ ತಾನು ಮಾಡಿದ ತಪ್ಪುಗಳನ್ನ ಒಪ್ಕೊಂಡಾಗ ಆಯ್ತು. ಈತನಿಗೆ ತಕ್ಕ ಶಿಕ್ಷೆ ವಿಧಿಸ್ಬೇಕು ಅಂತ ಹೇಳಿ ತಮ್ಮನ್ನು ಕೇಳ್ಕೊತೀನಿ ಸ್ವಾಮಿ. ಏನಪ್ಪ, ನಿನ್ ಕಡೆ ವಾದ ಮಾಡೋರು ಯಾರಾದ್ರೂ ಇದ್ದಾರಾ? ಇಲ್ಲ ನೀನೇ ಏನಾದ್ರು ಹೇಳೋದಿದ್ಯಾ? ಸಾಕ್ಷಿ ಆಧಾರಗಳನ್ನು ಪರಿಶೀಲಿಸಿ ಅನಾಥ ಮಕ್ಕಳನ್ನು ಅಪಹರಿಸಿದ ಕಾರಣಕ್ಕಾಗಿ ಅಪರಾಧಿ ಸೀನಾ ಎಂಬುವವರಿಗೆ IPC ಸೆಕ್ಷನ್ 363 ಮತ್ತು 363A ಪ್ರಕಾರ ಸೀನಾ ಎಂಬ ಅಪರಾಧಿಗೆ 7 ವರ್ಷಗಳ ಕಾಲ ಕಠಿಣ ಸಜಾ. ಪ್ಲೀಸ್ ಸಬ್ಮಿಟ್. Yes, you can proceed. ಥ್ಯಾಂಕ್ ಯು, ಯೋರ್ ಆನರ್. ಸೀನಾ ಈತನ ಬಗ್ಗೆ ಕೆಲವು ಸತ್ಯಾಂಶಗಳನ್ನು ತಮಗೆ ತಿಳಿಸುವುದಕ್ಕೆ ತಮ್ಮ ಅನುಮತಿ ಬೇಕು, ಯೋರ್ ಆನರ್. Yes, permission granted. ಯೋರ್ ಆನರ್, ನಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳಿದ ಪ್ರಕಾರ ಈ ಸೀನಾ ಅನಾಥ ಮಕ್ಕಳನ್ನ ಕಿಡ್ನಾಪ್ ಮಾಡಿರೋದು ನಿಜ. ಆದ್ರೆ ಆ ಅನಾಥರು ಏನಾದ್ರೂ ಅನ್ನೋ ಸತ್ಯಾಂಶನ ನೀವು ತಿಳಿಲೇಬೇಕು, ಯೋರ್ ಆನರ್. ಅದಕ್ಕಾಗಿ ನನ್ನ ಜೊತೆ ನೀವೆಲ್ಲ ಬರಲೇಬೇಕು. ಅದಕ್ಕೆ ತಮ್ಮ ಪರ್ಮಿಷನ್ ಬೇಕು, ಯೋರ್ ಆನರ್. Yes, permission granted. ಸೀನಾ ಬಂದ.
ಹುಷಾರಾಗಿ ನೋಡ್ಕೊಂಡು ಬರ್ಬೇಕು ತಾನೆ. ಇಳ್ಮೇಲೆ ಹುಷಾರು. ಸೀನಾ, ಯಾಕೆ ಸೀನಾ ನೀನ್ 2 ದಿನದಿಂದ ಬಂದೇ ಇಲ್ಲ? ಯಾರ್ ಸೀನಾ ನಿನಗ್ ರಕ್ತ ಬರೋ ತರ ಹೊಡ್ದಿದ್ದಾರೆ? ಇಲ್ಲ ಪುಟ್ಟ, ನನಗೆ ಯಾರೂ ಹೊಡ್ದಿಲ್ಲ. ಬರ್ತಾ ಒಂದ್ ಚಿಕ್ಕ ಆಕ್ಸಿಡೆಂಟ್ ಆಯ್ತಷ್ಟೇ. ನಿಂಗೇನಾದ್ರೂ ಆದ್ರೆ ನಮಗೆಲ್ಲ ಯಾರ್ ದಿಕ್ಕು ಸೀನಾ? ಹಾಗೆಲ್ಲ ಹೇಳ್ಬಿಡ. ನನಗೇನೂ ಆಗಿಲ್ಲ ಪುಟ್ಟ, ನಾನ್ ಚೆನ್ನಾಗೇ ಇದ್ದೀನಿ ನೋಡು. ಸೀನಾ, ಈ ಪೊಲೀಸರೆಲ್ಲ ಯಾಕೆ ಬಂದಿದ್ದಾರೆ ಸೀನಾ? ನಿಮ್ ಯೋಗಕ್ಷೇಮ ವಿಚಾರಿಸಕ್ ಬಂದಿದ್ದಾರೆ. ಯಾಕೆ ಸರ್ ಸುಮ್ಮನಾಗ್ಬಿಟ್ರಿ? ಇಂಥ ಒಳ್ಳೆಯವನ್ಗೆ ನೀವ್ ಶಿಕ್ಷೆ ಕೊಡಕ್ ಹೊರಟಿದ್ರಿ. ಮಕ್ಕಳನ್ನ ದೇವ್ರಂತಾರೆ. ಇದೇ ದೇವಸ್ಥಾನ, ಇದೇ ಕೋರ್ಟ್ ಅಂದ್ಕೊಳ್ಳಿ. ನೀವ್ ಎಲ್ಲ ಇಲ್ಲೇ ಇದ್ದೀರಾ, ಇಲ್ಲೇ ತೀರ್ಪು ಕೊಡಿ. ಹೇಳಿ ಯುವರ್ ಆನರ್. ಸರ್ಕಾರ ಮಾಡ್ಬೇಕಾಗಿರೋ ಕೆಲ್ಸನ ಈ ಹುಡುಗ ಮಾಡಿದಾನೆ. ಅವನಿಗೆ ನಾವೆಲ್ಲ ಕೈ ಮುಗಿಬೇಕೆ ಹೊರತು ಅನ್ಯಾಯವಾಗಿ ತೀರ್ಪು ಕೊಡೋದಿಕ್ಕೆ ನನ್ನಿಂದ ಆಗೋದಿಲ್ಲ. ಯು ಆರ್ ಗ್ರೇಟ್. ರಿಯಲಿ ಐ ಆಮ್ ವೆರಿ ವೆರಿ ಸಾರಿ ಸೀನಾ. ನೀನ್ ತುಂಬಾ ಗ್ರೇಟ್. ಹ್ಯಾಟ್ಸ್ ಆಫ್ ಟು ಯು. ಸೀನಾ, ಆಶ್ರಮಕ್ಕೆ ಹೃದಯ ಅಂತ ಹೆಸರಿಟ್ಟಿದ್ದೀರಾ ಅಲ್ವಾ? ಈ ಹೃದಯ ಅಂದ್ರೆ ಯಾರು? ಈ ಹೃದಯ ಅಂದ್ರೆ ಯಾರು? ಹೇಳು ಸೀನಾ. ಇವತ್ತೆಲ್ಲ ನೀವು ಕೇಳಿದ್ರು ಹೇಳಲ್ಲ. ಹೃದಯ ಯಾರು ಅಂತ ನಾನು ಹೇಳ್ತೀನಿ. ಎಕ್ಸಾಮ್ಗೆ ಆಲ್ ದಿ ಬೆಸ್ಟ್ ಪುಟ್ಟ. ಥ್ಯಾಂಕ್ಸ್ ಅಣ್ಣ. ಗುಡ್ ಲಕ್. ವುಮೆನ್ಸ್ ಕಾಲೇಜ್ ಒಂದು ಟಿಕೆಟ್ ಕೊಡಿ. ಒಂದು ಟಿಕೆಟಾ? ತೊಳಿಮಾ ಟಿಕೆಟ್ ಟಿಕೆಟ್.
ನಿಮ್ಗೆಲ್ಲಿ ಸೊಮೆ ಅವ್ರೆಲ್ಲೋಗ್ಬೇಕು ಅಲ್ಲಿಗೊಂದು ಟಿಕೆಟ್ ಕೊಡಿ. ತಗೊಳ್ಳಿ. ಎಲ್ಲಿ ಹೋಗ್ತಾ ಇದೀಯಾ? ಒಳಗ್ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಪರ್ಮಿಷನ್ ಲೆಟರ್ ತರಬೇಕು. ಓ ಏ ಹೃದಯ, ಯಾರೇ ಅದು? ನನಗೆ ಗೊತ್ತಿಲ್ಲ ಅಮ್ಮ. ಓಕೆ, ಥ್ಯಾಂಕ್ ಯು ಜೆಂಟಲ್ಮನ್. ಅವ್ನು ಯಾರೇ ನೀನ್ ಹಿಂದೆನೆ ಸುತ್ತಾ ಇರ್ತಾನೆ? ಹುಡುಗ ಒಳ್ಳೆ ಯಾಕೆ ಹೋಗೆ ಸುಳ್ಳು ಹೇಳ್ತೀಯ ನೀನು? ಗೊತ್ತಿಲ್ವೇ? ಖಂಡಿತ ಸುಳ್ಳು ಹೇಳ್ತೀಯಾ? ಅಷ್ಟೊಂದು ಅಬ್ಸರ್ವ್ ಮಾಡಿಲ್ಲ. ಆಹಾ ಹೇಳಿದ್ದೋಡು ಏನು ಗೊತ್ತಿಲ್ದಿರೋ ನೋಡೆ, ಹುಡುಗರ ಬಗ್ಗೆ ನನ್ನ ಹತ್ರ ಏನು. ಆಹಾ ನಾವೇನು ಮಾತಾಡಲ್ಲಮ್ಮ, ನೀನೇ ಮಾತಾಡು. ಬಂದ ನೋಡು. ನಾನು ಇವ್ರ ಹತ್ರ ಸ್ವಲ್ಪ ಮಾತಾಡ್ಬೇಕು, ಪ್ಲೀಸ್. ಮಾತಾಡಿ. ಪಾಪ ಎಷ್ಟ್ ಚೆನ್ನಾಗಿದ್ದಾನಲ್ವೇನೆ? ಹೌದು ಹೌದು, ಆಮೇಲೆ ಸಿಗ್ತೀವಿ ಕಣೆ ಹೃದಯ. ಹೃದಯ ತುಂಬಾ ಮುದ್ದಾಗಿದೆ. ಮುದ್ದಾಗಿದ್ರೆ ಅದಕ್ಕೆ ಏನ್ ಮಾಡ್ಬೇಕು? ಪ್ರೀತಿ ಮಾಡ್ಬೇಕು. ಯಾರನ್ನ? ನನ್ನ. ಯಾಕೆ? ಮದುವೆ ಆಗೋದಿಕ್ಕೆ. ಅಯ್ಯೋ ರಾಮ. ನನ್ನ ಹೆಸರು ರಾಮ ಅಲ್ಲ, ಸೀನು. ನೋಡಿ, ಈ ಪ್ರೀತಿ ಮದ್ವೆ ಇದ್ಯಾವ್ದು ನನ್ಗೆ ಆಗ್ ಬರೋದಿಲ್ಲ. ಯಾಕೆ? ಯಾರನ್ನಾದ್ರೂ ಲವ್ ಮಾಡಿದೀರಾ ಅಥವಾ ಮಾಡ್ತಾ ಇದ್ದೀರಾ? ಮತ್ ಹೆಂಗ್ ಹೇಳ್ತೀರಾ ಆಗ್ ಬರಲ್ಲ ಅಂತ? ನನ್ನನ್ ಲವ್ ಮಾಡಿ ನೋಡಿ, ಖಂಡಿತ ನಿಮಗ್ ಲವ್ ಆಗ್ ಬರುತ್ತೆ. ಬರ್ಲಾ? ಬಾಯ್. ಮಗ, ಹೇಳ. ಹೃದಯ ಅಂತ ಒಂದು ಹುಡುಗಿ ಕಣೋ. ಏನ? ಹುಡುಗಿ ಹೆಸರು ಹೃದಯ ಅಂತನ? ಹೌದು ಕಣೋ. ಆಮೇಲೆ ತುಂಬಾ ಮುದ್ದಾಗಿದ್ದಾಳೆ, ತುಂಬಾ ಚೆನ್ನಾಗಿ ಮಾತಾಡ್ತಾಳೆ, ತುಂಬಾ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ಲು ಕಣೋ. ಹೌದೇನೋ? ಆಮೇಲೆ ನಾನ್ ನಿನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟೆ ಕಣೋ. ಚಪ್ಲಿ ಸೀನೆ ನಡಿಲಿಲ್ವೇನಾ? ಚಚೆ, ಹಾಗೇನಿಲ್ಲ. ನಾಳೆ ಸಿಗ್ತೀನಿ ಅಂತ ಹೇಳ್ದೆ. ಸಿಗ್ತಾಳ? ಖಂಡಿತ ಸಿಗ್ತಾಳೆ. 500 700 ಹಾಲ್ಗೆ, ಗ್ಯಾಸ್ಗೆ. ಏನೋ? ಒಂದ್ ನಿಮಿಷ ಬಾಡಿಗೆ ಕೊಟ್ಟು ಬಂದ್ಬಿಡ್ತೀನಿ ತಡಿ, ನಾನೇ ಬರ್ತೀನಿ. ನೀ ಕೊಟ್ಬಾ, ನಂಗೆ ಸ್ವಲ್ಪ ಕೆಲ್ಸ ಇದೆ, ಹೊರಟ್ ಬರ್ತೀನಿ. ಆಂಟಿ 1 ತಿಂಗಳು ಕೊಡ್ಬೇಕು ಇದು. ಓಕೆ. ಅಂಕಲ್ ಅಂಕಲ್, ಬಾಡಿಗೆ ತಂದಿದ್ದೀನಿ, ಬನ್ನಿ ಅಂಕಲ್. ಅಂಕಲ್ ಮನೇಲಿ ಇಲ್ಲ. ತಗೊಳ್ಳಿ ಆಂಟಿ, ನೀವೇ. ಅಂಕಲ್ ಬರಕ್ ಲೇಟ್ ಆಗುತ್ತೆ, ಬಾ ಒಳಗೆ. ಅಕ್ಕಪಕ್ಕದವ್ರು ನೋಡಿದ್ರೆ ಯಾರಾದ್ರೂ ಕ್ಯಾಕುಸಿ ಥೂ ಅಂತ ಉಗಿಯಲ್ವಾ ಆಂಟಿ? ಯಾರು ನೋಡಲ್ಲ ಪುಂಗ, ಅಂಕಲ್ ಬರೋದ್ ಲೇಟ್ ಆಗುತ್ತೆ, ಬಾರೋ. ಆಂಟಿ, ಅಂಕಲ್ ಲೇಟ್ ಆಗಿ ಬರ್ಲಿ, ನೀವೇ ಇಟ್ಕೊಳ್ಳಿ, ತಗೊಳ್ಳಿ. ಪುಂಗ, ಹಲೋ. ಏನ್ ಮಾಡಿದ್ರಿ? ಏನ್ ಮಾಡ್ಬೇಕು? ಪ್ರೀತಿ ಮಾಡ್ಬೇಕು. ಮಾಡಕ್ ಕೆಲ್ಸ ಅಲ್ವಾ ನಿಮ್ಗೆ? ಇದೇ ರೀ, ಯಾರು ಹೇಳಿದಿಲ್ಲ ಅಂತ. ಏನ್ ಜಾಬ್ ಮಾಡ್ತಿದ್ರಾ? ಲವ್ ಮಾಡೋ ಜಾಬ್. ಜಾಬ್ ಅಂದ್ರೆ ಲವ್ ಮಾಡೋದಲ್ಲ ರೀ, ಜೀವನದಲ್ಲಿ ಜವಾಬ್ದಾರಿ ತಗೋಬೇಕು, ಲೈಫ್ ನಲ್ಲಿ ಸಖತ್ ಬ್ಯುಸಿ ಆಗಿರ್ಬೇಕು, ಅದು ಜಾಬ್ ಅಂದ್ರೆ. ಒಂದ್ ಮಾತ್ ಹೇಳ, ಹುಡುಗರು ಪ್ರೀತಿಲ್ ಬೀಳೋದ್ ಯಾವಾಗ ಗೊತ್ತಾ? ಏನೂ ಕೆಲ್ಸ ಇಲ್ದೆ ಖಾಲಿಯಾಗಿ ಪೋಲಿಗಳ ತರ ಓಡಾಡ್ತಿರ್ತಾರಲ್ಲ, ಅಂತ ಟೈಮಲ್ಲೇ ಹೃದಯ ಹುಡುಗರು ಪ್ರೀತಿಲ್ ಬೀಳೋದು. ಅದೇ ಈಗ ಹುಡುಗರು ಬ್ಯುಸಿ ಇರ್ತಾರೆ ಅನ್ಕೊಳ್ಳಿ, ಈ ಐಶ್ವರ್ಯ ರೈ ಅಲ್ಲ, ದೀಪಿಕಾ ಪಡ್ಕೊಣೆ ಬಂದು ಲವ್ ಮಾಡ್ತೀನಿ ಅಂದ್ರೂನು ಲವ್ ಮಾಡೋದಕ್ಕೆ ಟೈಮ್ ಇರೋದಿಲ್ಲ. ಅರ್ಥ ಮಾಡ್ಕೊಳ್ಳಿ, ಸುಮ್ನೆ ಪ್ರಾಣ ಹಿಂಡ್ಬೇಡಿ, ಆಯ್ತಾ? ಚೆನ್ನಾಗೇ ಮಾತಾಡ್ತೀರಾ. ನೀವ್ ಆಡೋ ಮಾತ್ಗೆ ಈಗ್ಲೇ ಒಪ್ಕೊಂಡ್ಬಿಡ್ಬೇಕು, ಆ ರೇಂಜಲ್ಲಿ ಮಾತಾಡ್ತೀರಾ. ಈಗ್ಲೇ ಬೇಡ, ನಾಳೆ ಹೇಳಿ, ಪರವಾಗಿಲ್ಲ. ನಾಳೆನೇ ಅಲ್ಲ, ಇನ್ನೊಂದ್ ವರ್ಷ ಬಿಟ್ಕೊಂಡ್ ಬಂದ್ ಕೇಳಿದ್ರು ನಾನು ಯಾರನ್ನೂ ಲವ್ ಮಾಡಲ್ಲ. ಯಾರನ್ನು ಬೇಡ, ನನ್ನನ್ನೇ ಲವ್ ಮಾಡಿ, ಓಕೆ?
ಯಾಕೋ ಸಕ್ಕ ಡಲ್ ಆಗಿದ್ಯಾ? ನಾನೆಲ್ಲ ಡಲ್ ಆಗಿದ್ದೀನಿ, ಖುಷಿಯಾಗೇ ಇದ್ದೀನಿ. ಹಂಗಂದ್ರೆ ಹುಡುಗಿ ನಿನ್ ಪ್ರೀತಿನ ಓಕೆ ಮಾಡ್ಬಿಟ್ಲಾ? ಇನ್ನು ಇಲ್ವಾ, ಇಷ್ಟರಲ್ಲೇ ಒಪ್ಕೊತಾಳೆ. ಆ ನಂಬಿಕೆ ಇದೆಯಲ್ಲ ಸಾಕ್ಬಿಡು ಮಗ. 100% ನಿಮ್ ಪ್ರೀತಿ ಸಕ್ಸಸ್. ಅದ್ರಲ್ಲಿ ನಮ್ ಓನರ್ ಆಂಟಿ ಏನ್ ಯಾವಾಗ್ಲೂ ನಿನ್ ಕೇಳ್ತಾನೆ ಇರ್ತಾರೆ. ಏನ್ ವಿಷಯ? ಗೊತ್ತಿಲ್ಲ ಮಗ. ಹೌದಾ? ಪುಂಗ ನೋಡು ಕರಿತಿದ್ದಾರೆ, ಹೋಗು. ಆಂಟಿ ನಾನು ಕೇಳಿದ್ರು ಇಲ್ಲ ಅಂತ ಹೇಳ್ಬಿಡು ಮಗ. ಪುಂಗ ಸೀನು, ಪುಂಗ ಮನೇಲಿ ಇಲ್ವಾ? ಪುಂಗ ಮನೇಲಿಲ್ಲ ಆಂಟಿ, ಆಚೆ ಹೋಗಿದ್ದಾನೆ. ಸೀನು, ಪುಂಗ ಬಂದ ತಕ್ಷಣ ಅಂಕಲ್ ಮನೇಲಿ ಇಲ್ವಂತೆ, ಬೇಗ ಮನೆಗ್ ಹೋಗ್ಬೇಕಂತ ಹೇಳ್ತೀಯಾ? ಆಂಟಿ ಹೇಳ್ತೀನಿ. ಹೇಳ್ತೀಯ ತಾನೇ? ಮರಿಬೇಡ, ಬೇಗ ಮನೆಗ್ ಕಳ್ಸು. ಬೇಗ ಕಳಿಸ್ತೀನಿ. ಬರ್ತೀನಿ. ಹೋಯ್ತೇನ ಕರ್ಗ? ಅಬ್ಬಾ ಲೇ ಪುಂಗ, ಅಂಕಲ್ ಮನೇಲಿಲ್ಲ, ಬೇಗ ಬಾ ಅಂತ ಹೇಳ್ತಿದಾರಲ್ಲ ಆಂಟಿ. ಮಗ ಏನೋ ಸಮಾಚಾರ? ತಾಯಣೆ ಗೊತ್ತಿಲ್ಲ ಮಗ, ತಲೆ ತಿಂತಾಳ್ಕಣ. ಯಾವ್ದಕ್ಕೂ ಹುಷಾರಾಗಿರು, ಅಂಕಲ್ ಗೊತ್ತಾದ್ರೆ ಅಷ್ಟೇ. ಛೇ, ದೊಡ್ಡ ತಲೆ ಮಾಂಸದ ಕತೆ ಆಗೋಯ್ತಲ್ಲಪ್ಪ. ನಿನ್ನೆ ಶಾಪಿಂಗ್ ಹೋಗಿದ್ವಿ. ನಿನ್ ಡ್ರೆಸ್ ತುಂಬಾ ಚೆನ್ನಾಗಿತ್ತು ಕಣೆ. ಆ ಕಲರ್ ನಂಗೆ ಕಣೆ. ನೀನು ಹೋಗಿದ್ಯಾ? ಹೌದು. ನಾನು ತಗೊಳ್ಬೇಕೆ? ಹೌದಾ? ಲೋ ಮಗ, ಯಾರೋ ಹುಡುಗಿ ಸಖತ್ತಾಗಿದ್ದಾರಲ್ಲ. ಇಡಿಯಟ್ಸ್. ಯಾರು ಬೇಕೋ ಚಾಯ್ಸ್ ಮಾಡ ಮಗ, ನನ್ ಬ್ಲೂ ಚೂಡಿದಾರ ಸಾಕಮ್ಮ. ಹೇಳಿಲ್ವಾ ನಾನು? ಕರೆಕ್ಟ್ ಬಿಡೋ ಮಗ. ಮಗ ಏನು ನೋಡು, ಆ ಹುಡುಗಿರ್ ಬರ್ತಿದಾರಲ್ಲ, ಮಧ್ಯ ಇದ್ದಾಳಲ್ಲ, ಅವಳೆ ಹೃದಯ ಅಂತ. ಮಗ ನೀನ್ ಹೇಳ್ದಲ್ಲ, ಹಂಗೆ ಅವಳಲ್ಲ ಅವಳು? ಹೌದು. ಮಗ ಯಾರೋ ರೇಗಿಸ್ತಾವ ನೋಡಲ್ಲಿ, ಬರ ಹೋಗೋಣ. ಏಯ್ ವೈಟ್ ಚೂಡಿದಾರ್ ನೋಡು. ಏಯ್ ಮಗ ಹೋಗ್ ಮಾತಾಡ್ಸ, ಪರವಾಗಿಲ್ಲ. ಮಾತಾಡ್ಸ ನೀನು. ಹೋಗ ಸುಮ್ನೆ. ಮಕ್ಕಳ ಯಾಕೆ ಚುಡಾಯಿಸ್ತಾ ಇದ್ದೀರಾ? ಯಾಕೆ ಚುಡಾಯಿಸ್ಬಾರ್ದ? ಆ ಹುಡುಗಿರ್ನ ಲವ್ ಮಾಡ್ತಾ ಇದ್ದೀರಾ? ಆ ಸೀನ್ ಎಲ್ಲ ಇಲ್ಲಮ್ಮ. ಮತ್ತೆ ಸುಮ್ನೆ ಸೈಡ್ಗಿರ್ಲಿ ಅಂತ. ನೋಡು, ಈ ರೀತಿ ಹುಡುಗಿರ್ ಹಿಂದೆ ಸುಮ್ನೆ ಅಲಿಯೋದನ್ನ ಬಿಟ್ಬಿಡಿ. ಪ್ರೀತಿ ಮಾಡೋ ಹಾಗಿದ್ರೆ ಮಾತ್ರ ಹಿಂದೆ ಹೋಗಿ, ಇಲ್ಲ ಅಂದ್ರೆ ಏನ್ ಇವಾಗ? ಥ್ಯಾಂಕ್ಸ್ ಆಂಟಿ. ಹಿಂಗೆಲ್ಲ ಥ್ಯಾಂಕ್ಸ್. ಹುಷಾರಾಗಿ ಹೋಗಮ್ಮ. ಸರಿ. ನಡಿ. ಹಾಯ್ ಹೃದಯ. ನಿನ್ನೆ ರಾತ್ರಿ ಎಲ್ಲ ಯೋಚನೆ ಮಾಡಿದೆ, ನಿನ್ನ ಹತ್ರ ಬರಬಾರ್ದು ಅನ್ಕೊಂಡೆ. ಆದ್ರೆ ನನ್ನ ಹೃದಯ ಸುಮ್ಮನೆ ಇರಲಿಲ್ಲ, ಅದಕ್ಕೆ ಓಡೋಡ್ ಬಂದ್ಬಿಟ್ಟೆ. ನಿನ್ನ ಹೃದಯ ಪ್ರೀತಿ ಮಾಡಕ್ ರೆಡಿ ಇದೆಯಾ? ರೆಡಿ ಇದ್ರೆ ಓಕೆ ಅಂತ ಹೇಳಿ ಯಾಕ್ರಿ ಸತಾಯಿಸ್ತಿದ್ದೀರಾ? ನೋಡು, ದಯವಿಟ್ಟು ನನ್ನಿಂದ ಬರ್ಬೇಡ. ನಾನು ನಿನ್ನ ಪ್ರೀತಿಸ್ತಾನೂ ಇಲ್ಲ, ನಿನ್ ಕಡೆ ನಂಗೆ ಇಷ್ಟನೂ ಇಲ್ಲ. ಕೈ ಮುಗಿದ್ ಕೇಳ್ಕೊತೀನಿ, ಇನ್ ಮುಂದೆ ಯಾವತ್ತೂ ನನ್ನಿಂದ ಬರ್ಬೇಡ. ನಿಮ್ ಹಿಂದೆ ಬರಲ್ಲ, ನಿಮ್ ಹೃದಯದ ಹಿಂದೆ ಬರ್ತೀನಿ, ನಿಮ್ ಮನ್ಸಿನಲ್ಲಿ ಇರ್ತೀನಿ, ನಿಮ್ ಹೆಸರು ಸುತ್ತಾ ಇರ್ತೀನಿ, ನಿಮ್ಮನ್ನೇ ಪ್ರೀತಿಸ್ತೀನಿ. ಓಕೆನಾ? ಎಷ್ಟಂತ ಹೇಳೋದ್ ನಿನ್ಗೆ ನನ್ನಿಂದ ಬರ್ಬೇಡ ಅಂತ? ಮತ್ತೆ ಮತ್ತೆ ಬರ್ತೀಯಾ? ಹೋಗು.
ಏ ಹೃದಯ, ಆಚೆ ಬಾ ಹೃದಯ, ಆಚೆ ಬಾ. ಇವನ್ ಹೀಗೆ ಬಿಟ್ರೆ ನಾಳೆ ನಮ್ ರೂಮ್ಗೆ ನುಗ್ತಾನೆ. ಬಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಹೌದು ಬೇಡ ಕಣ್ರೆ, ಹಾಗೇನಾದ್ರೂ ಮಾಡಿದ್ರೆ ನಮ್ಮ ಆಶ್ರಮಕ್ಕೆ ಕೆಟ್ಟ ಹೆಸರು ಬರುತ್ತೆ. ಅವ್ನ್ ಎಷ್ಟೊತ್ತು ಅಂತಿರ್ತಾನೆ ಹೇಳು? ಸ್ವಲ್ಪ ಹೊತ್ತಿದ್ದು ಹೊರಟೋಗ್ತಾನೆ ಬಿಡ್ರೆ. ಸರಿ ಆಯ್ತು ಬಿಡ್ರಿ. ಸರಿ ಕಣೆ. ಸರಿ ಬಾ. ನೀನ್ ನನ್ನ ಹೊಡೆದು ಬಿಟ್ರೆ ನಾನ್ ನಿನ್ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ? ಇಲ್ಲ, ನನಗ್ ನೀನೇ ಬೇಕು. ನಾನ್ ನಿನ್ನ ಪ್ರೀತಿಸ್ತೀನಿ, ಇದು ಸತ್ಯ. ಎಸ್. ಸೀನು, ಇಲ್ಲಿಂದ ಹೊರಟೋಗು ಪ್ಲೀಸ್. ಪೊಲೀಸರು ಬರ್ತಾರೆ, ಹೊರಟೋಗು ಸೀನು. ಅರ್ಥ ಮಾಡ್ಕೋ ಪ್ಲೀಸ್. ಹೊರಟೋಗು ಸೀನು, ಪೊಲೀಸರು ಬಂದು ನಿನ್ನ ಅರೆಸ್ಟ್ ಮಾಡ್ತಾರೆ. ಹೊರಟೋಗು. ಇಲ್ಲ, ನಾನು ಹೋಗಲ್ಲ. ಪ್ಲೀಸ್ ಸೀನು, ಅರ್ಥ ಮಾಡ್ಕೋ. ನಾನು ಹೋಗೋದೇ ಇಲ್ಲ. ನೀನ್ ಬಂದ್ ನನ್ ಪ್ರೀತಿಸ್ತೀನಿ ಅಂತ ಹೇಳೋ ತನಕ ನಾನು ಹೋಗೋದಿಲ್ಲ. ಇಲ್ಲೇ ಇರ್ತೀನಿ, ಈ ಮಳೆಲೆ ನೆಂದು ಇಲ್ಲೇ ಸಾಯ್ತೀನಿ. ಆದ್ರೆ ಇಲ್ಲಿಂದ ಮಾತ್ರ ಹೋಗೋದಿಲ್ಲ. ಆಚೆ ಬಾ. ಬಿಡೋಣ, ಎಷ್ಟೊತ್ತಿಗೂ ಆಚೆ ಬರಲ್ಲ. ಹೊಡೆದು ಬಿಟ್ರೆ ಪ್ರೀತಿಸೋದು ಬಿಟ್ಬಿಡ್ತೀವ? ಎಷ್ಟೊತ್ತರೆಗೂ ಕಾಯಿಸ್ತಾರೆ, ಕಾಯ್ತೀನಿ. ಸೀನು, ಸೀನು, ಎದ್ದೇಳು ಸೀನು. ಸೀನು, ನಿಂಗ್ ಜ್ವರ ಬಂದಿದೆ, ಇಲ್ಲಿಂದ ಹೋಗು. ಇಲ್ಲ, ಹೃದಯ ಬರೋವರೆಗೂ ನಾನು ಹೋಗಲ್ಲ. ಇವತ್ತು ಅವಳಗ್ ಬರ್ತಡೆ, ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಯಾವ ದೇವಸ್ಥಾನ? ಈಶ್ವರ ದೇವಸ್ಥಾನ. ದೇವ್ರೆ, ಇವತ್ ನಾನು ಹುಟ್ಟಿದ ದಿನ. ನಾನೊಬ್ಳು ಅನಾಥೆ. ನನ್ನ ಜೊತೆಗೆ ಯಾರೂ ಇಲ್ಲ. ನನ್ನ ಜೊತೆಗೆ ನೀನಿದ್ಯಾ. ನನ್ಗೆ ಆಶೀರ್ವಾದ ಮಾಡು. ಹಾಗೆ ಸೀನು ನನ್ನ ಕಂಡ್ರೆ ತುಂಬಾನೇ ಇಷ್ಟಪಡ್ತಾ ಇದ್ದಾನೆ. ಅವ್ನು ಹೇಗಾದ್ರೂ ಮಾಡಿ ನನ್ನಿಂದ ದೂರ ಮಾಡು. ಅವನಿಗೆ ನನ್ನ ಕಂಡ್ರೆ ಅಸಹ್ಯ ಬರೋ ಥರ ಮಾಡು. ಇದೇ ನೀನು ನನಗೆ ಕೊಡ್ಬೇಕಾಗಿರೋ ವರ. ಬಿಡಲ್ವಾ ನೀನು? ನನಗೂ ಬಂದ್ ಕೊಡು. ಯಾಕೆ? ನಾನ್ ಕೊಡಲ್ಲ. ಹೃದಯ, 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 ನನಗೂ ಕೊಡು ಹೃದಯ. ನಾನ್ ಕೊಡಲ್ಲ. ಅವ್ರಿಗೆಲ್ಲ ಯಾಕೆ ಕೊಟ್ಟೆ? ಅವರೆಲ್ಲ ಅನಾಥರಪ್ಪ, ಅದಕ್ಕೆ ಕೊಟ್ಟೆ. ನಾನು ಅನಾಥ ತಾನೆ, ನನಗೂ ಯಾರು ಇಲ್ಲ. ನನಗೂ ಕೊಡು ಹೃದಯ. ಯಾಕೋ ಫೂಲ್, ನನ್ನ ಅರ್ಥ ಮಾಡ್ಕೊಳ್ತಿಲ್ಲ. ನಾನು ಅನಾಥ ನಿಜ, ನನ್ನ ಪ್ರೀತಿನೂ ಅನಾಥನ ಹೃದಯ. ಇಲ್ಲ ಸೀನು, ನಾನು ತುಂಬಾ ಪ್ರೀತಿಸ್ತೀನಿ. ಐ ಲವ್ ಯು, ಐ ಲವ್ ಯು ಸೋ ಮಚ್. ನಾನು ಹೋಗ್ಲಾ? ನಾಳೆ ಸಿಗ್ತೀನಿ. ಇಷ್ಟು ಬೇಗ ಹೋಗ್ಬೇಕಾ? ಆಯ್ತು, ನಾಳೆ ಸಿಗ್ತೀಯ ತಾನೆ? ಖಂಡಿತವಾಗ್ಲೂ ಸಿಗ್ತೀನಿ. ಬರ್ಲಾ? ಓಕೆ, ನಾಳೆ ಖಂಡಿತ ಸಿಗ್ತೀಯಾ? ಸಿಗ್ತೀನಿ ಸೀನು. ಬಾಯ್. ಬಾಯ್.
ಅದೃಷ್ಟವಂತ ಕಣ. ಮಗ ಅಲ್ಲಿ ನೋಡ್ ಮಗ ಓನರ್ ಆಂಟಿ. ಯೋ ಮಗ ಮಾತಾಡ್ಸೋದ್ ಬೇಡ, ಬಾರೋ ಸೈಡ್ಗೆ ಹೋಗ್ಬಿಡ, ಬಾರೋ ಬಾರೋ. ನೋಡ್ಬಿಟ್ಲು ನಾನಿದ್ದೀನಿ, ಮಾತಾಡ್ಸೋ ತೊಂದ್ರೆ ಇಲ್ಲ, ನೋ ಪ್ರಾಬ್ಲಮ್. ಏನ್ ಸೀನು ಪುಂಗನ್ ಕರ್ಕೊಂಡು ಎಲ್ಲಿ ಹೋಗ್ತಿದ್ಯಾ? ಏನಿಲ್ಲ ಆಂಟಿ, ನಿಮ್ಮನ್ನ ನೋಡ್ಬೇಕು ಅಂತ, ಅದಕ್ಕೆ ನಿಮ್ಮನ್ನೇ ಹುಡ್ಕೊಂಡ್ ಬಂದ್ವಿ. ಪುಂಗ ಬಾ ಮನೆಗೆ. ಏನಕ್ಕಂಟೆ? ಅಂಕಲು ಮನೇಲಿಲ್ಲ, ಅದಕ್ಕೆ. ಅಯ್ಯೋ ಅಂಕಲ್ ಮನೇಲಿ ಇಲ್ದೆತ್ಕೋ ನಾನ್ ನಿಮ್ ಮನೆಗ್ ಬರೋದ್ಕೋ ಏನಂಟಿ ಸಂಬಂಧ? ಸಂಬಂಧ ಇದೆ. ಆಟೋ ಪುಂಗ ನಿನ್ ಕತೆ ಅಷ್ಟೇ. ಇಲ್ಲೇ ನಿಲ್ಸಪ್ಪ. ಬಾ ಪುಂಗ ಬಾ ಬಾ ಅಂದೆ. ಎಷ್ಟಾಯ್ತಪ್ಪ? ಬಾ. ಅಂಟೆ ಎಲ್ಲೂ ಕರ್ಕೊಂಡಿದ್ದೀರಾ ಅಂಟೆ? ಅಂಕಲ್ ಮನೇಲಿಲ್ಲ, ಬಾ ಪುಂಗ. ಅಂಟೆ ದಿನ ಅಂಕಲ್ ಇಲ್ಲ ಅಂತ ಹೇಳ್ತಿರಲ್ಲ, ಈ ವಿಷಯ ಏನಾರ ಅಂಕಲ್ ಗೊತ್ತಾಗ್ಬಿಟ್ರೆ? ಅಂಕಲ್ ಗೊತ್ತಾದ್ರೆ ಅವ್ರೇನು ಮಾಡಲ್ಲ, ಸುಮ್ನೆ ಬಾರೋ. ಓ ಚೀಟಿ ಎತ್ತು ಬಿಡದೆ. ಬಾ. ಓ ಬಾಕ್ಲು ಬೇರೆ ಆಗ್ತವ್ರಲ್ಲಪ್ಪ. ನಡಿ. ಒಂದ್ ನಿಮಿಷ ಲೈಟ್ ಹಾಕ್ತೀನಿ. ಕೋಟೆ ಬಾಕ್ಲುಗಳು ಇದ್ದಂಗ ಅವಲ್ಲಪ್ಪ. ಏನ್ ಮಾಡ್ತೀಯಾ? ನೀವೇನ್ ಹೇಳಿದ್ರೆ ಅದ್ ಮಾಡ್ತೀನಿ ಆಂಟಿ. ಹೌದಾ, ಮಾಡುವಂತೆ. ನಡಿ ಒಳಗೆ. ಇನ್ನ ಎಲ್ಲಿಗೆ ಆಂಟಿ? ಬಾರು ಹೇಳ್ತೀನಿ, ಮಾಡೋ. ಏನ್ ಮಾಡ್ಲಿ ಆಂಟಿ? ಆ ಪಾತ್ರೆ ತೊಳಿ, ಆ ಬಟ್ಟೆ ಎಲ್ಲ ಒಗ್ದು ಹಾಕ್ಬಿಟ್ಟು ಹೋಗು. ಆಂಟಿ ದಿನ ಅಂಕಲ್ ಇಲ್ಲ ಒಳಗ್ ಬಾ ಅಂತಿದ್ರಲ್ಲ, ಇದಕ್ಕ ಆಂಟಿ? ಹಾ ಅದಕ್ಕೆ ಮಾಡು. ಆಂಟಿ ಅಂಕಲ್ ದಿನ ಇದನ್ನ ಮಾಡ್ತಾ ಇದ್ದಿದ್ದು. ಅದನ್ನೇ ಮಾಡ್ತಾ ಇದ್ದಿದ್ದು. ಆಂಟಿ ನಮ್ದು ರಾಜರು ಮಂತನ ಆಂಟಿ, ಇವೆಲ್ಲ ಮಾಡಲ್ಲ ಆಂಟಿ ನಾನು. ಅಯ್ಯೋ ನನ್ನ ಮಗನೇ, ನಿಂದೆಂತ ಮನೆತನ? ಹೋಗ್ ಮಾಡೋ. ಆಂಟಿ ಹೋಗೋ ನನ್ನ ಮಗನೇ, ತೊಳಿಯೋ. ಆಂಟಿ ಬೇಕೇನೋ, ತೊಳಿಯೋ, ಹೋಗೋ. ಯಾಕೆ ಹೃದಯ ಅಳ್ತಾ ಇದೀಯಾ? ಏನಾಯ್ತು ಅಂತ ಹೇಳೆ. ಸೀನು ಏನಾದ್ರೂ? ಸೀನು ಅಂತವನಲ್ವೇ? ಅವನ್ನ ಪ್ರೀತಿಸ್ಬೇಕು ಅಂತಂದ್ರೆ ನನ್ ಎಷ್ಟು ಜನ್ಮ ಎತ್ ಬಂದ್ರು ಸಾಕಾಗಲ್ಲ. ಅವ್ನ ಬಾಳಲ್ಲಿ ಬರೀ ಗೆಳೆಯ ಮಾತ್ರ ಅಲ್ವೇ? ಅಪ್ಪ ಅಮ್ಮ ಬಂಧು ಬಳಗ ಎಲ್ಲಾನು ಅವನೇ ಆಗ್ಬಿಟ್ಟಿದ್ದಾನೆ. ಅವನಿಲ್ದೆ ನನ್ ಬಾಳಲ್ಲಿ ಒಂದ್ ಹೆಜ್ಜೆನೂ ಮುಂದೆ ಇಡೋಕ್ಕಾಗಲ್ವೇ? ಸೀನು ನನ್ ಕೈ ಹಿಡಿಯೋನು ಕಣೆ. ಸಾರಿ ಕಣೆ ಹೃದಯ, ಮತ್ತ್ಯಾಕೆ ಅಳ್ತಾ ಇದೀಯಾ? ಸೀನುಗ್ ನಾನ್ ಮೋಸ ಮಾಡ್ತಾ ಇದ್ದೀನಿ. ನನಗ್ ಫಿಕ್ಸಿರೋ ವಿಷಯ ಅವನಿಗೆ ಗೊತ್ತಿಲ್ಲ. ನಾಳೆ ಈ ವಿಷಯ ಏನಾದ್ರೂ ಗೊತ್ತಾಗಿ ಅವನ್ ನನ್ನ ಎಲ್ ಬಿಟ್ಬಿಡ್ತಾನೋ ಏನೋ. ನಿನ್ನ ಕಾಯಿಲೆ ಇರೋ ವಿಷಯ ಸೀನುಗ್ ಹೇಳಿ. ಇಷ್ಟ ಇದ್ರೆ ಮದ್ವೆ ಆಗ್ತೀನಿ ಅಂತಾನೆ, ಇಲ್ಲ ಅಂದ್ರೆ ಇಲ್ಲ. ಅದಕ್ಕೆ ಇಷ್ಟು ದಿನ ದೂರ ಮಾಡ್ದೆ, ಹೊಡ್ದೆ ಬಡ್ದೆ ಬೈದೆ, ಆದ್ರೂ ದೂರ ಆಗ್ಲಿಲ್ಲ. ಇವಾಗ ನಾನು ತುಂಬಾನೇ ಹಚ್ಕೊಂಡ್ಬಿಟ್ಟಿದ್ದೀನಿ. ಅವನಿಲ್ಲ ಅಂದ್ರೆ ನಾನ್ ನಿಜವಾಗ್ಲೂ ಸತ್ತು ಹೋಗ್ತೀನಿ ಕಣ್. ಹಾಗೆಲ್ಲ ಮಾತಾಡ್ಬೇಡ್ವೆ. ನಿನ್ನ ಕಾಯಿಲೆ ಇರೋ ವಿಷಯ ಸೀನು ಹತ್ರ ಹೇಳು. ಅವ್ನ್ ಏನ್ ಹೇಳ್ತಾನೆ ಅಂತ ತಿಳ್ಕೊ, ಅಲ್ವೇನ್ರಿ? ಹೌದು ಕಣೆ, ಹೌದೌದು. ಸರಿ, ನನ್ ಕಾಯಿಲೆ ಬಗ್ಗೆ ನಾಳೆ ಸೀನು ಹತ್ರ ಹೇಳ್ತೀನಿ. ಸೀನು ಅಲ್ಲಿ ನೋಡು, ಆ ಅನಾಥ ಮಕ್ಕಳು ಹಸಿವಿಗೋಸ್ಕರ ಎಷ್ಟು ಕಿತ್ತಾಡ್ತಿದಾರಲ್ವಾ? ಹೌದು ಹೃದಯ, ಆ ಮಕ್ಕಳು ಕೂಡ ನಮ್ ತರ ಅನಾಥರಲ್ವಾ? ಸೀನು, ನಾನ್ ಕೂಡ ಚಿಕ್ಕವಳಿರ್ಬೇಕಾದ್ರೆ ಇದೇ ತರ ತೊಟ್ಟಿಲ್ ತಿಂದಿದ್ದೀನಿ ಸೀನು. ಅದನ್ನೆಲ್ಲ ಯಾಕೆ ನೆನ್ಸ್ಕೋತಾ ಇದೀಯಾ? ಇವಾಗ ಚೆನ್ನಾಗಿದ್ಯಲ್ಲ, ಬಾ ಹೋಗೋಣ. ನಾನ್ ಚೆನ್ನಾಗಿರೋದ್ ಮುಖ್ಯ ಅಲ್ಲ ಸೀನು. ಆ ತರ ಅನಾಥ ಮಕ್ಕಳು ಈ ಭೂಮಿ ಮೇಲೆ ಎಷ್ಟೋ ಜನ ಇರ್ತಾರೆ. ಅವರೆಲ್ಲ ಹೇಗಿರ್ತಾರೆ, ಎಲ್ ಮಲಗ್ತಾರೆ, ಹೇಳೋರು ಕೇಳೋರು ಹಿಂದೆ ಮುಂದೆ ಯಾರು ಇರೋದಿಲ್ಲ. ನಾವು ಹಿಂಗೆ ತಾನೇ ಬೆಳ್ಕೊಂಡ್ ಬಂದಿರೋದು. ಇವತ್ತಲ್ಲ ನಾಳೆ ಅವ್ರಿಗೂ ಒಂದೊಳ್ಳೆ ಲೈಫ್ ಸಿಕ್ಕೇ ಸಿಗುತ್ತೆ. ಇಲ್ಲ ಸೀನು, ನನಗ್ ನಂದೇ ಆದ ದೊಡ್ಡ ಕನ್ಸಿದೆ. ನನ್ ಕೈಲಿ ಎಷ್ಟು ಜನ ಅನಾಥ ಮಕ್ಕಳಿಗೆ ಲೈಫ್ ಕೊಡಕ್ಕಾಗುತ್ತೋ ಅಷ್ಟು ಜನಕ್ಕೆ ನಾನು ಲೈಫ್ ಕೊಟ್ಟೇ ಕೊಡ್ತೀನಿ. ನನ್ ಕನ್ಸನ್ ನಾನೇ ನನ್ಸ್ ಮಾಡ್ಕೋತೀನಿ ಸೀನು.
ಬೇಜಾರು ಮಾಡ್ಕೋಬೇಡ ಹೃದಯ. ನಿನ್ ಕನ್ಸ್ನ ನಾವಿಬ್ರು ಸೇರಿ ನನಸ್ ಮಾಡೋಣ, ಸರಿನಾ? ಕಮಾನ್, ಸ್ಮೈಲ್ ಮಾಡು. ಸ್ಮೈಲ್ ಸ್ಮೈಲ್ ಹಂಗೆ. ನೀನ್ ಎಲ್ಲಿ ಇಳ್ಕೊಳ್ತೀಯಾ ಸೀನು? ನಾನು ನನ್ನ ರೂಮ್ ಹತ್ರ ಹೇಳ್ಕೊತೀನಿ. ಬೇಡ್ವೋ? ಯಾಕೆ? ನನ್ ಜೊತೆ ಆಶ್ರಮದವರೆಗೂ ಬಂದು ನನ್ನ ಬಿಟ್ಟು ಹೋಗು. ಸರಿ ಬಿಡು, ಬರ್ತೀನಿ. ನಿನ್ ಫ್ರೆಂಡ್ ಅಲ್ಲಿ? ಅವನೆಲ್ಲೋ ಸುತ್ತಾ ಇರ್ತಾನೆ. ಅವನ್ ತುಂಬಾ ತರ್ಲೆ ಅಂತ ಕಾಣುತ್ತಲ್ವಾ? ಹಾಗೇನಿಲ್ಲ, ತುಂಬಾ ಒಳ್ಳೆಯವನೇ. ಹೃದಯ, ಒಂದ್ ಮಾತು ಹೇಳ. ನೀನ್ ಹಾಕೋ ಚೂಡಿದಾರಲ್ಲಿ ನೀನು ತುಂಬಾ ಚೆನ್ನಾಗಿ ಕಾಣ್ತೀಯ. ನಿಜವಾಗ್ಲೂ? ನಿಜವಾಗ್ಲು ನಿನಗೋಸ್ಕರನೇ ಈ ಬಟ್ಟೆ ಎಲ್ಲ ಸೃಷ್ಟಿ ಮಾಡಿದಾರೇನೋ ಅಂತ ಅನ್ಸುತ್ತೆ. ಜಾಸ್ತಿ ಬೈಬೇಡ, ಸುಮ್ನೆ ಇರು. ಅಯ್ಯೋ, ಬೈತಿಲ್ಲಪ್ಪ, ನಿಜಾನೇ ಹೇಳ್ತಿರೋದು. ನಂಬೋದೇ ಇಲ್ಲ ಅಂತೀಯಲ್ಲ, ಏನ್ ಹುಡುಗಿರೋ ಏನೋ. ಏನಾಯ್ತು ಹೃದಯ? ಏನಾಗ್ತಿದೆ ನಿನ್ಗೆ? ಇಲ್ಲ, ಸ್ವಲ್ಪ ತಲೆ ನೋಡ್ತಿದೆ. ನೀನ್ ಹೋಗು. ಹೇಳ್ ಹೃದಯ, ಡಾಕ್ಟರ್ ಹತ್ರ ಹೋಗೋಣ. ಹೇಳ್ ಹೃದಯ. ಇಲ್ಲ, ನೀನ್ ಹೋಗು, ನಾನು ಹೋಗ್ತೀನಿ. ಹೃದಯ, ನೀನ್ ಹೋಗು. ಬಿಟ್ಟು ಹೋಗಕ್ಕಾಗಲ್ಲ. ಹೃದಯ, ನೀನ್ ಹೋಗು ಸೀನು. ಹೃದಯ, ಇಲ್ಲ. ನೀನ್ ಹೋಗು, ನಾನು ಹೋಗ್ತೀನಿ. ಇಲ್ಲ ಹೃದಯ, ಏನಾಗ್ತಿದೆ? ಇಲ್ಲ, ನಿನ್ ಬಿಟ್ಟು ಹೋಗಕ್ಕಾಗಲ್ಲ ಹೃದಯ. ಹೃದಯ, ಏನಾಗ್ತಿದೆ ನಿಂಗೆ? ಹೃದಯ, ನಿನ್ ಬಿಟ್ಟು ಹೋಗಕ್ಕಾಗಲ್ಲ. ಸ್ಟಾಪ್, ಬಸ್ ಸ್ಟಾಪ್ ಮಾಡಿ. ಬಸ್ ಸ್ಟಾಪ್ ಮಾಡಿ, ಪ್ಲೀಸ್ ಪ್ಲೀಸ್ ಸ್ಟಾಪ್ ಮಾಡಿ. ಪ್ಲೀಸ್ ಸ್ಟಾಪ್ ದಿ ಬಸ್. ಪ್ಲೀಸ್ ಪ್ಲೀಸ್ ಸ್ಟಾಪ್ ಮಾಡಿ. ಹೃದಯ, ಹೃದಯ, ಏನಾಗ್ತಿದೆ ಹೃದಯ? ಹೃದಯ, ನಿಂಗೇನು ಆಗಲ್ಲ, ಬಾ ಹೃದಯ. ಪ್ಲೀಸ್, ಆಟೋ ಕರೀರಿ. ಹೃದಯ, 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 ರಿಲ್ಯಾಕ್ಸ್ ರಿಲ್ಯಾಕ್ಸ್. ಹೃದಯ, ಆಟೋ ಕರೀರಿ. ಹೆಲ್ಪ್ ಮಾಡಿ, ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಪ್ಲೀಸ್ ಹೆಲ್ಪ್ ಮಾಡಿ. ಹೃದಯ, ಹಾಸ್ಪಿಟಲ್ ಬಂದಿದ್ದೀವಿ. ಹೃದಯ, ಹೃದಯ, ರಿಲ್ಯಾಕ್ಸ್ ಹೃದಯ. ಡಾಕ್ಟರ್, ಅವಳಿಗೇನಾಗಿದೆ ಡಾಕ್ಟರ್? ಬನ್ನಿ ಬನ್ನಿ ಹೇಳ್ತೇನೆ. ಮೇಡಮ್, ಹೃದಯ ಅಂತ ಅಡ್ಮಿಟ್ ಆಯ್ತಲ್ಲ ಮೇಡಮ್, ವಾರ್ಡ್ ನಂಬರ್ ಹೇಳಿ. ವಾರ್ಡ್ ನಂಬರ್ 4. ಥ್ಯಾಂಕ್ ಯು. ಎಷ್ಟು 4. ಮಿಸ್ಟರ್ ಸೀನು. ಕೂತ್ಕೊಳ್ಳಿ. ಡಾಕ್ಟರ್, ಅವಳಿಗೇನಾಗಿದೆ ಡಾಕ್ಟರ್? ಆ ಹುಡುಗಿ ಸಂಬಂಧಿಕರು ಯಾರಾದ್ರೂ ಬಂದಿದಾರಾ? ಅವಳಿಗೆ ಯಾರು ಇಲ್ಲ ಡಾಕ್ಟರ್, ಎಲ್ಲ ನಾನೇ. ಏನೇ ಇದ್ರು ನನ್ನ ಹತ್ರನೇ ಹೇಳಿ. ಆ ಹುಡುಗಿಗೆ ಫಿಟ್ಸ್ ಕಾಯಿಲೆ ಇದೆ. ಆ ಕಾಯಿಲೆ ಬೇಗ ವಾಸಿ ಮಾಡಕ್ಕಾಗತ್ತಾ ಡಾಕ್ಟರ್? ವಾಸಿ ಮಾಡ್ಬೋದಾಗಿತ್ತು, ಆದ್ರೆ ಈಗ ಅದು ಸಾಧ್ಯ ಇಲ್ಲ. ಚಿಕ್ಕಂದಿನಲೇ ಆಕೆಗೆ ಆ ಕಾಯಿಲೆ ಇದೆ, ಆದ್ರೆ ಆಕೆ ಅದನ್ನ ನೋಡ್ಕೊಂಡಿಲ್ಲ, ಸರಿಯಾಗಿ ಡಾಕ್ಟರ್ ತೋರಿಸೂ ಇಲ್ಲ. ಈಗ ಅದು ಮಿತಿ ಮೀರಿ ಬೆಳೆದಿದೆ. ಅವಳಿಂದ ಫಿಟ್ಸ್ ದೂರ ಮಾಡೋದಿಕ್ಕೆ ಬೇರೆ ಯಾವ ದಾರಿನೂ ಇಲ್ವಾ ಡಾಕ್ಟರ್? ಪ್ರಯತ್ನ ಪಡಬಹುದು, ಆದ್ರೆ ಆ ಹುಡುಗಿ ಉಳಿಯೋದು ಬಹಳ ಕಷ್ಟ. ಡಾಕ್ಟರ್, ಅವಳಿಲ್ದೆ ನಾನು ಉಸಿರಾಡೋದಕ್ಕೂ ಆಗಲ್ಲ. ಹೇಗಾದ್ರೂ ಮಾಡಿ ಉಳಿಸ್ಕೊಡಿ ಡಾಕ್ಟರ್, ಪ್ಲೀಸ್ ಡಾಕ್ಟರ್. ನೋಡಿ ಸೀನು, ಅದಕ್ಕೆಲ್ಲ ಬೇರೆ ಕಡೆಯಿಂದ ಡಾಕ್ಟರ್ ಕರ್ಸ್ಬೇಕಾಗತ್ತೆ, ಹಣ ತುಂಬಾ ಖರ್ಚಾಗತ್ತೆ. ನೀವು ಓಕೆ ಅನ್ನೋದಾದ್ರೆ ಐ ಆಮ್ ರೆಡಿ. ಓಕೆ ಡಾಕ್ಟರ್,
ನೀವೆಲ್ಲಿಂದ ಬೇಕಾದ್ರೂ ಕರೆಸಿ, ಅದಕ್ಕೆ ಎಷ್ಟು ದುಡ್ಡು ಆಗುತ್ತೋ ನಾನು ತಂದು ಕೊಡ್ತೀನಿ. ಸೇನು, ನಾಳೆನೆ ನೀವು ಅರ್ಧ ಅಮೌಂಟ್ ಪೇ ಮಾಡಬೇಕಾಗತ್ತೆ. ನಾಳೆನೆ ನಾನು ಅವ್ರನ್ನ ಕರೆಸ್ತೇನೆ. ಸರಿ ಡಾಕ್ಟರ್, ನಾನು ಹೇಗಾದ್ರೂ ಮಾಡಿ ದುಡ್ಡು ತರ್ತೀನಿ, ನೀವು ಅವ್ರನ್ನ ಕರೆಸಿ. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಇಟ್ಸ್ ಆಲ್ ರೈಟ್. ಮಗ ಏನಂತ? ಸೀನು, ನನಗೆ ಕಾಯಿಲೆ ಇದೆ ಅಂತ ಗೊತ್ತಾಯ್ತಲ್ಲ, ನನ್ನ ಬಿಟ್ಬಿಡು. ನೀನ್ ಬೇರೆ ಯಾರನ್ನಾದ್ರೂ ಮದ್ವೆ ಆಗು. ಹೇ, ನಿನಗೇನಾಗಿದೆ? ನಿನಗೆ ಯಾವ ಕಾಯಿಲೆನೂ ಇಲ್ಲ. ತಲೆ ಸುತ್ತ ಬಿದ್ದಿದ್ಯಾ ಅಂತ ಡಾಕ್ಟ್ರು ಹೇಳಿದ್ರು. ಎಲ್ಲ ಬೇಗ ವಾಸಿ ಆಗೋಗುತ್ತೆ. ಸುಳ್ಳು ಹೇಳ್ತೀಯಾ? ನನಗೆಲ್ಲ ಗೊತ್ತು. ನಿನಗೇನ್ ಗೊತ್ತು? ನಿನ್ ತಲೆ. ನಾವು ಕಮಾನ್, ಸ್ಮೈಲ್ ಪ್ಲೀಸ್. ಸ್ಮೈಲ್ 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 ಸ್ಮೈಲ್. ಹಂಗೆ. ಓಕೆ, ನಾನು ಆಚೆ ಹೋಗಿ ಬರ್ತೀನಿ, ನೀನ್ ರೆಸ್ಟ್ ತಗೋ. ಅವಳ ಜೊತೆ ಒಂದಿಬ್ರು. ಸರಿ ಸೀನು. ಪುಂಗ ಬಾ. ಆ ಬಿಲ್ಡಿಂಗ್ ಅಲ್ವಾ? ಹೌದು ಸರ್. ನೀನ್ ಇತ್ತಗೆ. ಹೌದು ಸರ್. ಓಕೆ ಸರ್. ಸರ್ ಸರಿ, ಏನಪ್ಪ ನಾನು ಇಲ್ಲಿ ಮಾತಾಡ್ತೀನಿ ತಾನೆ. ನೆಕ್ಸ್ಟ್ ಸರ್, ಆಮೇಲೆ ಇದು ಇದ್ಯಾವ್ದು? ಇದು ಮಾತಾಡಿ ಸರ್. ಹೌದು ಸರ್. ಏನಪ್ಪ ಸ್ವಲ್ಪ ಮಾತಾಡ್ಬೇಕು ಏನು? ಸರ್, ನಾನೊಂದು ಪ್ರಾಬ್ಲಮ್ ಅಲ್ಲಿ ಇದ್ದೀನಿ, ಸ್ವಲ್ಪ ದುಡ್ಡು ಬೇಕಾಗಿತ್ತು, ಹೇಗಾದ್ರೂ ಹೆಲ್ಪ್ ಮಾಡಿ ಸರ್. ಮುಂದೆ ಇಲ್ಲಿ 1000 ಪ್ರಾಬ್ಲಮ್ ಇದೆಯಪ್ಪ, ಅದ್ರಲ್ಲಿ ನಿಂದೊಂದ. ಹೋಗಪ್ಪ, ಇನ್ನೊಂದ್ಸತಿ ನೋಡೋಣ. ಸರ್ ನೋಡಿ ಸರ್, ಪ್ಲೀಸ್. ತೆಗಿಯ. ಇದೇನ ಇದು? ಬಾಸಿನು ಹುಷಾರಪ್ಪ. ತುಂಬಾ ಥ್ಯಾಂಕ್ಸ್ ಆಂಟಿ, ಬರ್ತೀನಿ. ಆಯ್ತು, ಹೋಗಿ ಬನ್ನಿ. ಏನಾಗಲ್ಲ ಬಿಡೋ, ದೇವರವನ್ನ ಎಲ್ಲ ಒಳ್ಳೇದಾಗುತ್ತೆ. ಏನಾಗುತ್ತೋ. ಪುಂಗ, ನೀನೀಗ ಹಾಸ್ಪಿಟ್ಲ್ ಹತ್ರ ಹೋಗು, ನಾನು ಆಮೇಲೆ ಬರ್ತೀನಿ. ಆಯ್ತಾಯ್ತು, ನಡಿ ನಡಿ. ಯಾರ್ರಿ ನೀವು? ದಯವಿಟ್ಟು ನನ್ನ ಕಬಡ್ಡಿ ನೋಡಿ, ದಯವಿಟ್ಟು ನನ್ನ ಬಿಟ್ಬಿಡಿ. ನೀವು ಯಾರು ಅಂತ ನನಗೆ ಗೊತ್ತಿಲ್ಲ. ಪ್ಲೀಸ್ ಸರ್, ದಯವಿಟ್ಟು ನನ್ನ ಪ್ರಾಣ ಉಳಿಸಿ ಸರ್. ಅಲ್ಲಿ ನೋಡಿ ಸರ್, ಬರ್ತಾ ಇದ್ದಾರೆ ಸರ್. ಅಯ್ಯೋ, ಬಿಟ್ಬಿಡ್ರಿ ನನ್ನ. ಓ ಸರ್, ನಾನೇ ಫಸ್ಟ್ ಆಫ್ ಆಲ್ ಪ್ರಾಬ್ಲಮ್ ಅಲ್ಲಿ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ ಬಿಡಿ. ಸರ್, ಬಂದ್ರು ನೋಡಿ ಸರ್, ಬರ್ತಾ ಇದ್ದಾರೆ ಸರ್. ಆಯ್ತಿರ್ರಿ. ಹಲೋ ಅಣ್ಣ 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 ಅಣ್ಣ, ಬಿಟ್ಬಿಡ್ರಿ ಅವ್ರನ್ನ, ಬಿಟ್ಬಿಡ್ರಿ.
ನನ್ನ ಪ್ರಾಣ ಉಳಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಪರವಾಗಿಲ್ಲ ಬಿಡಿ ಸರ್, ಇಟ್ಸ್ ಓಕೆ, ನಾನು ಬರ್ತೀನಿ. ಸರ್ ಒಂದು ನಿಮಿಷ, ನೀವೇನೋ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರಲ್ಲ, ಅದೇನಂತ ನನಗೂ ಸ್ವಲ್ಪ ಹೇಳ್ತೀರಾ? ಅಯ್ಯೋ ಬೇಡ ಬಿಡಿ ಸರ್, ನಿಮ್ಗೆ ಯಾಕೆ, ನಾನು ಬರ್ತೀನಿ. ಸರ್ ಪ್ಲೀಸ್ ಸರ್, ನನ್ನ ಫ್ರೆಂಡ್ ಅಂತ ಅನ್ಕೊಳ್ಳಿ, ಅಥವಾ ಅಣ್ಣನೋ ನಿಮ್ಮನ್ನು ಅನ್ಕೊಂಡು ಹೇಳಿ ಸರ್. ಅದು ನಾ ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ. ಆ ಹುಡುಗಿಗೆ ಕಾಯಿಲೆ ಇದೆ. ಆ ಕಾಯಿಲೆ ವಾಸಿ ಮಾಡೋದಕ್ಕೆ ಸ್ವಲ್ಪ ದುಡ್ಡು ಬೇಕಾಗಿತ್ತು, ಅದಕ್ಕೋಸ್ಕರ. ಅಷ್ಟೇ ತಾನೇ? ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಡಾಕ್ಯುಮೆಂಟ್ಸ್ನ ಉಳಿಸ್ಕೊಟ್ಟಿದ್ದೀರಾ. ನಿಮ್ಗೆ ಹಣ ತಾನೇ ಬೇಕು, ನಾನು ಕೊಡ್ತೀನಿ, ಬನ್ನಿ ಹೋಗೋಣ. ಸರ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಣ ಓಕೆ ಸರ್, ಈ ಸೂಟ್ ಕೇಸಲ್ಲಿದೆ. ಹಾಂ, ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳಿ. ಆಯ್ತು ಸರ್. ನಿಮ್ಮ ಜೊತೆ ಕಿಟ್ಟಿ, ಸೌರಿ, ಓಕೆ ಭೀಮಾ ಎಲ್ಲರೂ ಇರ್ತಾರೆ. ಸರಿ, ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾನು ಬರ್ತೀನಿ ಸರ್. ಓಕೆ ಬಾಯ್. ಸರ್, ಹಾಂ, ತಮ್ಮ ಹೆಸರು ಗೊತ್ತಾಗ್ಲಿಲ್ಲ. ಸೀನು. ಇನ್ಮೇಲೆ ನಿಮ್ಮ ಹೆಸರು ಸೀನು ಅಲ್ಲ, ಸೀನಾ. ಓಕೆ, ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು ಸರ್, ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಬರ್ತೀನಿ ಅಣ್ಣ. ಕಮ್ಡ. ಹೃದಯ ಹೇಗಿದ್ದಾಳು? ಪರವಾಗಿಲ್ಲ ಕಣ. ಹೌದಾ? ಸೀನಾ, ದುಡ್ಡು ಬರ್ತೀನಿ, ಹೋಗಿ. ನಡಿ ನಡಿ ನಡೀತೀನಿ, ಮೇಲೆ ನಡಿ. ಹೃದಯ ಸೀನು, ಹೇಗಿದ್ಯಾ ಈಗ? ಯಾಕೆ ಸೀನು ಡಲ್ ಆಗಿದ್ಯಾ? ನೀನ್ ನನ್ನ ಹೃದಯದಲ್ಲಿರುವಾಗ ನಾನ್ ಡಲ್ ಆಗಿರ್ತೀನ? ಸೀನು, ನೀನು ಅನಾಥ, ನಾನು ಅನಾಥೆ, ನಮ್ಗೆ ಯಾರು ಇಲ್ಲ ಅಲ್ವಾ? ನಿನಗ್ ನಾನಿದ್ದೀನಿ, ನನಗ್ ನೀನಿದ್ಯಾ, ಅದನ್ನೆಲ್ಲ ಯಾಕೆ ಯೋಚಿಸ್ತೀಯಾ? ಇಲ್ಲ ಸೀನು, ನಮ್ ತರ ಅನಾಥರು ಈ ಪ್ರಪಂಚದಲ್ಲಿ ಎಷ್ಟೋ ಜನ ಇದ್ದಾರೆ. ಅವ್ರಿಗೆಲ್ಲ ಒಂದ್ ಲೈಫ್ ಸಿಗ್ಬೇಕು. ಈಗ ಅದನ್ನೆಲ್ಲ ಯಾಕೆ ತಲೆಗೆ ಹಚ್ಕೋತಿದ್ಯಾ? ಸುಮ್ನೆ ರೆಸ್ಟ್ ತಗೋ ಹೃದಯ. ಇಲ್ಲ ಸೀನು, ಅಷ್ಟು ಸುಲಭವಾಗಿ ಹೇಳ್ಬೇಡ, ಅದು ನನ್ ಕನ್ಸು. ನೀನ್ ನನ್ಸ್ ಮಾಡ್ಲೇಬೇಕು. ಸರಿ ಬಿಡು, ಮಾಡೋಣ. ನಿನ್ನಿಂದ ಎಷ್ಟು ಜನ ಅನಾಥರಿಗೆ ಲೈಫ್ ಕೊಡಕ್ಕಾಗತ್ತೆ ಸೀನು? ಹೃದಯ, ನೀನು, ನಾನು, ನಾಳೆ ದಿನ ನಮ್ಗಾಗೋ ಮಕ್ಕಳು, ಅದನ್ನೆಲ್ಲ ನೋಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಅಂಥದ್ರಲ್ಲಿ ಹಂಗಲ್ಲ ಸೀನು, ನಿನ್ ಕೈಲಾದಷ್ಟು ಅನಾಥ ಮಕ್ಕಳಿಗೆ ಲೈಫ್ ಕೊಡ್ಬೇಕು. ಇದು ನನ್ ಕನ್ಸು. ನನ್ಸ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡು. ಪ್ರಾಮಿಸ್ ಮಾಡು, ಪ್ರಾಮಿಸ್ ಮಾಡು ಸೀನು. ಹೃದಯ, ಏನಾಗ್ತಿದೆ? ಡಾಕ್ಟರ್ ಕರಿ. ಹೃದಯ, ಕರಿಬೇಡಿ. ಪ್ರಾಮಿಸ್ ಮಾಡು ಸೀನು, ಅನಾಥ ಮಕ್ಳಿಗೆ ಲೈಫ್ ಕೊಡು. ಹೃದಯ, 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 ಏನಾಯ್ತು ಹೃದಯ? ಹೃದಯ, ರಿಲ್ಯಾಕ್ಸ್, ಡಾಕ್ಟರ್ ಕರಿಯೋ. ಹೃದಯ, ರಿಲ್ಯಾಕ್ಸ್ ಆಗು ಹೃದಯ, ನಾನಿದ್ದೀನಿ, ಏನೂ ಆಗೋದಿಲ್ಲ. ಹೃದಯ ಪ್ಲೀಸ್ ರಿಲ್ಯಾಕ್ಸ್, ರಿಲ್ಯಾಕ್ಸ್ ಹೃದಯ, ರಿಲ್ಯಾಕ್ಸ್. ಡಾಕ್ಟರ್ ಕರಿಯೋ. ಹೃದಯ, ಹೃದಯ, ಸಮಾಧಾನ. ಹೃದಯ, ನಿನ್ಗೇನು ಆಗಲ್ಲ ಹೃದಯ, ರಿಲ್ಯಾಕ್ಸ್, ರಿಲ್ಯಾಕ್ಸ್ ಹೃದಯ. ಹೃದಯ, 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 ಹೃದಯ. ದಯವಿಟ್ಟು ಈ ಕಡೆ ಬನ್ನಿ. ಹೃದಯ, ಹೃದಯ, ಹೃದಯ. ಐ ಆಮ್ ಸಾರಿ ಸೀನು. ಭೀಮ ಇಲ್ಲ? ಅಣ್ಣನಿಗೆ ಈ ವಿಷಯ ತಿಳಿಸಕ್ಕೆ ಹೃದಯ, ಹೃದಯ ಬೇಕು, ನನ್ ಬಿಡಿ, ನನ್ ಬಿಡಿ. ಹೃದಯ ಬೇಕು, ಹೃದಯ.
ಸೀನಾ ಎದಳಿ ಎದಳಿ ಸರ್ ಎದಳಿ ಇವಳೆ ಸರ್ ಸಮಾಧಾನ ಮಾಡ್ಕೊ. ನನ್ ಬಿಟ್ಟು ಹೊರಟೋದ್ಲು ಸರ್. ಸಮಾಧಾನ ಮಾಡ್ಕೊಳ್ಳಿ. ಎಲ್ಲ ಎಲ್ಲ ವಿಧಿ ಆಟ. ನನಗೆ ನನ್ನ ಸಮಾಧಾನ ಹೃದಯ ಬೇಕು ಸರ್. ಬನ್ನಿ ಸೀನಾ ಬನ್ನಿ. ಹೃದಯ ಬೇಕು ಸರ್. ಬನ್ನಿ ನನಗೆ ನಾನು ಹೇಳ್ತೀನಿ ಬನ್ನಿ. ನನ್ನ ಹೃದಯ ಬೇಕು. ಬನ್ನಿ ಸರ್. ಭೀಮಾ ನನಗೆಲ್ಲ ಹೇಳಿದ್ದಾನೆ. ನೀವು ನಿಮ್ಮ ಹುಡುಗಿ ಕನಸು ನನಸು ಮಾಡೋಕ್ಕೆ ನಾನೊಂದು ದಾರಿ ತೋರಿಸ್ತೀನಿ ಸರ್. ಒಳ್ಳೆಯವ್ರನ್ನ ಉಳಿಸಿ, ಆದರೆ ಕೆಟ್ಟವ್ರನ್ನ ಯಾವ ಕಾರಣಕ್ಕೂ ಉಳಿಸ್ಬೇಡಿ. ಸಾಯಿಸಿ. ಅದರಲ್ಲಿ ಬರೋ ಹಣದಿಂದ ನಿಮ್ಮ ಗುರಿನ ನೀವು ಸಾಧಿಸಿ. ಸೀನಾ ನಾವು ರುದ್ಯು ನೋಡ್ಲೇಬೇಕು ಸೀನಾ. ಹೃದಯ ನೋಡೋದಕ್ಕಾಗಲ್ಲ ಪುಟ್ಟ. ಸೀನಾ ನಾವು ರುದ್ಯು ನೋಡ್ಲೇಬೇಕು. ಹೌದು ಸೀನಾ ನಾವು ರುದ್ಯು ನೋಡ್ಲೇಬೇಕು. ಬನ್ನಿ. ನೋಡ್ರೋ ಇವತ್ ಸೀನಾ ನಮ್ ಕೈ ಸಿಗ್ತಾನೆ. ಅಣ್ಣ ಅಲ್ಲಿ ಫುಲ್ ಪೊಲೀಸ್ ಪ್ರೊಟೆಕ್ಷನ್ ಇದೆ ಅಣ್ಣ. ಹೌದು ಮಂಡಣ್ಣ, ಅವನ್ ನೆತ್ತಾಗ ಇವತ್ತು ಒಳ್ಳೆ ಚಾನ್ಸ್ ಮಂಡಣ್ಣ. ಇವತ್ತೆಲ್ರು ರೆಡಿ ಆಗ್ರೋ. ಆಯ್ತಣ್ಣ. ಒಬ್ಬ ಮಿಸ್ ಆದ್ರೆ ಇನ್ನೊಬ್ಬ ಮಿಸ್ ಆದ್ರೆ ಇನ್ನೊಬ್ಬ. ನಮ್ಮಲ್ಲಿ ಯಾರಾದ್ರೂ ಒಬ್ಬ ಅವನ್ನ ಇವತ್ತು ಎತ್ತಲೇಬೇಕು. ಎತ್ತಲೇಬೇಕು. ನೋಡಿ, ಈ ಮಂಟಪನೇ ನನ್ನ ಹೃದಯ. ನನ್ನ ಹೃದಯ ಇರೋದೇ ಇಲ್ಲಿ. ಸೀನಾ ನಿನ್ ಹೃದಯ ಇರೋದಿಲ್ಲೇನಾ? ಇವತ್ತು ನಿಮ್ಗೆಲ್ಲ ಒಂದು ಒಳ್ಳೆ ಜೀವನ ಸಿಕ್ಕಿದೆ ಅಂದ್ರೆ ಅದಕ್ಕೆ ಕಾರಣ ನಾನಲ್ಲ, ಇವಳೆ. ನಿನ್ ಕನ್ಸೆಲ್ಲ ನನ್ಸಾಗಿದೆ. ನೀನ್ ನೋಡೋದಿಕ್ಕೆ ಎಲ್ಲ ಮಕ್ಕಳು ಬಂದಿದ್ದಾರೆ. ಒಂದೇ ಒಂದ್ಸಲಿ ಈ ಮಕ್ಕಳು ನೋಡು. ಬಾ ಹೃದಯ, ಬಾ ಹೃದಯ. ಒಂದೇ ಒಂದ್ಸಲಿ ನೋಡು 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 ಹೃದಯ. ಸಲೀಮ್ ಅನಾರ್ಕಲಿ, ರೋಮಿಯೋ ಜೂಲಿಯೆಟ್ ಇವರೆಲ್ಲ ಪ್ರೀತಿಗಾಗಿ, ಬರೀ ಪ್ರೀತಿಗಾಗಿ ತಮ್ಮ ಪ್ರಾಣ ಮಾತ್ರ ತ್ಯಾಗ ಮಾಡಿದ್ರು. ಮಮತಾಜ್ಗೋಸ್ಕರ ಶಹಜಾನ್ ತಾಜ್ ಮಹಲ್ ಕಟ್ಸಿದ್ರು. ಅಲ್ಲಿ ಕಾಣಿಸೋದು ಸ್ವಾರ್ಥದ ಪ್ರೀತಿ ಮಾತ್ರ. ಆದ್ರೆ ಇಲ್ಲಿ ಸೀನಾ ಹೃದಯಳ ಪ್ರೀತಿ ಸ್ವಾರ್ಥದ ಪ್ರೀತಿ ಆಗ್ಲಿಲ್ಲ. ಯಾಕೆಂದ್ರೆ 100 ಜನ ಅನಾಥ ಮಕ್ಕಳಿಗೆ ನಿಮ್ಮ ಪ್ರೀತಿ ಜೀವನ ಕೊಟ್ಟಿದೆ. ಸೀನಾ, ಹ್ಯಾಟ್ಸ್ ಆಫ್ ಟು ಯು. ನಿಮ್ಮ ಪ್ರೀತಿ ಸಮಾಜದ ಎಲ್ಲ ಪ್ರೇಮಿಗಳಿಗೂ ಮಾದರಿಯಾಗ್ಲಿ. ಸೀನಾ, ಸೀನಾ, ಸೀನಾ ಎದೋಳು ಸೀನಾ. ಸೀನಾ ಆಶ್ರಮಕ್ಕೆ ಹೋಗೋಣ. ಎದೋಳು ಸೀನಾ. ಸೀನಾ, ಸೀನಾ ಎದೋಳು ಸೀನಾ. ಸೀನಾ, 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 ಸೀನಾ.
ನನ್ನೆಲ್ಲ ಬಿಟ್ಟು ಯಾಕೋ ಬಂದ್ವಿ ನಾವಿಲ್ಗೆ? ಅಣ್ಣ ಸೀನನ್ನ ಸಾಯಿಸ್ಬೇಕು ಅಂತ. ಅವನ್ ಸತ್ತು ನಮ್ಮನ್ನ ಸಾಯಿಸ್ಬಿಟ್ನಲ್ಲೋ. ಯಾಕ್ರೋ ಬೇಕಿದ್ದೆಲ್ಲ ನಮ್ಗೆ? ಬಿಸಾಕ್ರೋ. ಸೀನಾ ಕೆಟ್ಟದ್ ಮಾಡಿದ್ನೋ ಒಳ್ಳೇದ್ ಮಾಡಿದ್ನೋ ನಮಗೆ ಗೊತ್ತಿಲ್ಲ. ಆದ್ರೆ ಇಷ್ಟೊಂದು ಜನ ಅನಾಥ ಮಕ್ಕಳಿಗೆ ಲೈಫ್ ಕೊಟ್ಟು ನಾವ್ ಯಾರಿಗೋ ಲೈಫ್ ಕೊಟ್ಟಿದೀವಿ, ಎಲ್ಲಾರ ಲೈಫ್ ತೆಗ್ದಿದ್ದೀವಿ. ಇನ್ಮೇಲಾದ್ರು ಸೀನು ನೋಡಿ ಆದ್ರು ಅವನ್ ಗತಿ ನೋಡಿ ಆದ್ರು ಇನ್ಮೇಲೆ ಅನಾಥ ಮಕ್ಳಿಗೆ ಸಹಾಯ ಮಾಡೋಣ ಕಣ್ರು. ನಮ್ ಕೈಲಿ ಆದಷ್ಟು ಒಳ್ಳೇದ್ ಮಾಡೋಣ ಕಣ್ರು. ಬಿಟ್ಬಿಡೋಣ ಕಣ್ರು, ಇದನ್ನೆಲ್ಲ ಬಿಟ್ಬಿಡೋಣ ಕಣ್ರು. ಬಂದ್ರೋ ಅಲ್ಲ